ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವ ನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಈ ದಿನಕ್ಕೆ ಸಂಬಂಧಪಟ್ಟ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹೆಬ್ರಿಯರಿಗೆ ಬರೆದಂತ ಪುಸ್ತಕ 13ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೆಬ್ರಿಯರಿಗೆ ಬರೆದಂತ ಪುಸ್ತಕ 13ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸೊ ದಯವಿಟ್ಟು ಎಲ್ಲರೂ ದೇವರ ವಾಕ್ಯದಲ್ಲಿ ಬಂದು ಕೂತ್ಕೊಂಡು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಹೆಬ್ರಿಯ ಪುಸ್ತಕ 13ನೇ ಅಧ್ಯಾಯ 5ನೇ ವಚನ. ದ್ರವ್ಯಾಶೆ ಇಲ್ಲದವರಾಗಿ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಿಮಗೆ ಇರುವುದರಲ್ಲಿ ತೃಪ್ತರಾಗಿರ್ರಿ. ಆಮೆನ್. ನಿಮಗೆ ಇರೋದರಲ್ಲಿ ನೀವು ಹೆಂಗಿರ್ರಿ? ತೃಪ್ತರಾಗಿರ್ರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮಗೆ ಏನಿದೆಯೋ ಅದರಲ್ಲಿ ನೀವು ಹೆಂಗಿರ್ರಿ? ತೃಪ್ತರಾಗಿರ್ರಿ. ಆಮೇಲೆ ದ್ರವ್ಯ ಆಶೆ ಇಲ್ಲದವರಾಗಿರ್ರಿ. ನಿಮಗೆ ಏನಿದೆಯೋ ಅದರಲ್ಲಿ ಹೆಂಗಿರ್ರಿ? ನೀವು ತೃಪ್ತರಾಗಿರ್ಬೇಕು. ಹಲ್ಲೆಲೂಯಾ. ನಿಮಗೆ ಏನಿದೆಯೋ ಅದರಲ್ಲಿ ಏನ್ ಮಾಡ್ಬೇಕು? ತೃಪ್ತರಾಗಿರ್ಬೇಕಂತ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ವಾಕ್ಯ, ಪರಿಶುದ್ಧ ಬೈಬಲ್ನಲ್ಲಿ, ನಿಮ್ಮ ನಡತೆಯು ದ್ರವ್ಯಾಶೆ ಇಲ್ಲದವರಾಗಿ ಇರಲಿ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಿಮಗೆ ಇರೋದ್ರಲ್ಲಿ ಹೆಂಗಿರಿ? ನೀವು ತೃಪ್ತರಾಗಿರ್ರಿ. ಹಲ್ಲೆಲೂಯಾ. ಸೊ ತಮಿಳಿನಲ್ಲಿ ವಾಕ್ಯಗಳು ನೋಡೋದಾದ್ರೆ, உங்களுக்கு இருக்கிறவைகள் போதும் என்று எண்ணுங்கள். ಆಮೇಲೆ ನಿಮಗೆ ಏನಿದೆಯೋ ಅದೇ ನನಗೆ ಸಾಕು ಅಂತ ಎನಿಸ್ರಿ. ಹಲ್ಲೆಲೂಯಾ. ನಿಮಗೆ ಏನಿದೆಯೋ ಆಟೇ ನನಗೆ ಸಾಕು, ಇದರಲ್ಲಿಯೇ ನಾನು ತೃಪ್ತನಾಗಿದ್ದೇನೆ. ಹಲ್ಲೆಲೂಯಾ. ಸೊ ಇರೋದನ್ನ ಬಿಟ್ಟು ಹಾರೋದ್ರ ಮೇಲೆ ಹೋಗಿ ಇಷ್ಟಪಡಬೇಡ್ರಿ. ನೀವು ಹಾರೋದನ್ನ ಹಿಡಿಯೋಕೆ ಹೋಗಿ ಇರೋದನ್ನ ಬಿಟ್ಬಿಡ್ಬೇಕಾಗತ್ತ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಹಾಗಾಗಿ ನಿಮಗೆ ಏನಿದೆಯೋ ಅದರಲ್ಲಿ ನೀವು ತೃಪ್ತರಾಗಿರ್ರಿ. ಆಮೇಲೆ ಹಲ್ಲೆಲೂಯಾ. ಅದುವೇ ದೇವರ ಆಶೀರ್ವಾದವಾಗಿದೆ. ನಿಮಗೆ ಏನು ಸದ್ಯ ಕೈನಲ್ಲಿ ಇದೆಯೋ ಅದು ನಿಮ್ದು. ಇನ್ನೂ ಒಂದು ತಾಸು ಬಿಟ್ರೆ ಅದು ಯಾರಿಗೊಂದು ಗೊತ್ತಿಲ್ಲ. ಹಲ್ಲೆಲೂಯಾ. ಇದಕ್ಕೆ ಮುಂಚೆ ಯಾರ ಹತ್ರ ಇತ್ತಂತ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ಸದ್ಯಗೆ ನಮ್ಮಲ್ಲಿ ಏನಿದೆಯೋ ಅದು ನನ್ನದು, ಅದರಲ್ಲಿ ನೀನು ತೃಪ್ತರಾಗಿರೋ ಅಷ್ಟೇ ಸಾಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ಏಟೈತೋ ಆಟೇ ನಿನಗಿದ್ರೆ ಸಾಕು, ಅದಕ್ಕೆ ಮೇಲೆ ಬೇಕಾಗಿಲ್ಲ. ಒಬ್ಬ ಭಕ್ತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನೋಕ್ತಿಗಳಲ್ಲಿ, ಹೆಚ್ಚಾಗಿ ನನಗೆ ನೀನು ಕೊಡಬೇಡ, ಹೆಚ್ಚಾಗಿ ನೀನು ನನಗೆ ಆಶೀರ್ವಾದಗಳನ್ನ ಏನ್ ಮಾಡಬೇಡ, ನೀನು ಕೊಡಬೇಡ. ಯಾಕ? ಕೊಟ್ರೆ ಸೊಕ್ಕು ಜಾಸ್ತಿ ಬಂದ್ಬಿಡ್ತಾವ, ನಿನ್ನ ಮರೆತು ಬಿಡ್ತೀನಿ. ಹೌದಾ? ಕಡಿಮೆಯಾಗಿ ನನಗೇನ್ ಮಾಡಬೇಡ, ಏನಿಲ್ಲದವನಾಗಿ ತೀರಾ ಬೀದಿಯಲ್ಲಿ ನಾನು ಏನ್ ಮಾಡಬೇಡ, ಬಿಟ್ಟು ಬಿಡಬೇಡ. ಭಿಕ್ಷೆ ಬೇಡಿ ನಿನ್ನ ಅವಮಾನ ಪಡಿಸ್ಬಿಡ್ತೀನಿ. ಅವನ ಪ್ರಾರ್ಥನೆ, ಭಕ್ತನ ಪ್ರಾರ್ಥನೆ ಇದು. ಜಾಸ್ತಿ ಕೊಟ್ರೆ ನಿನ್ನ ಮರೆತು ಸೊಕ್ಕು ತೋರಿಸ್ತೀನಿ, ಏನಿಲ್ಲ ಅಂದ್ರೆ ಭಿಕ್ಷೆ ಬೇಡಿ ನಿನಗೆ ಅವಮಾನ ಮಾಡಿಸ್ತೀನಿ. ಆಗ ಏಟು ನನಗೆ ಬೇಕು ಆಟ ಕೊಡು, ನನಗೆ ಸಾಕು ಅಂತ ನಾವು. ಆಮೇಲೆ ಎಷ್ಟು ಸುಂದರವಾದ ಪ್ರಾರ್ಥನೆ ಗೊತ್ತಾ? ಹಲ್ಲೆಲೂಯಾ. ಈ ಪ್ರಾರ್ಥನೆ ನಾವು ಮಾಡ್ಲಿಕ್ಕೆ ಬರುತ್ತೆ. ನಾವು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ದುಡಿ ದುಡಿ ದುಡಿ, ಎಲ್ಲ ದಿನ ಬಿಡು, ಅದು ಬಿಡು, ಇದು ಬಿಡು, ದೇವರು ಬಿಟ್ಟರು ನಾವು ದುಡಿಲಿಕ್ಕೆ ರೆಡಿಯಾಗಿರ್ತೀವಿ. ಆಮೇಲೆ ನಾವು, ಯಾಕಂದ್ರೆ ಏಟು ಕೊಟ್ಟರು ನಮಗೆ ಏನಾಗೋದಿಲ್ಲ, ಸಾಲೋದೇ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ದುಡಿತಾ ಇರ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ನಿಮ್ಮಲ್ಲಿ ಏಟಿದೆಯೋ ಆಟರಲ್ಲಿ ತೃಪ್ತಿ ಹೊಂದ್ರಿ. ಆಮೇಲೆ ನಿಮಗೆ ಎಷ್ಟಿದೆಯೋ ಅಷ್ಟೇ ನನಗೆ ಸಾಕಂತ ಎನಿಸ್ರಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇದಕ್ಕೆ ಹೆಚ್ಚಾಗಿ ನನಗೆ ಬೇಕಂತ ಬಯಸಬೇಡ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಏಟಿದೆಯೋ ಆಟರಲ್ಲಿ ತೃಪ್ತರಾಗಿರೋದೇ ಒಳ್ಳೆ ಜೀವನವಾಗಿದೆ. ಆಮೇಲೆ ಹಲ್ಲೆಲೂಯಾ. ಸೊ ಒಂದು ನಮಗೆ ಏಟ್ ಸಾಕು. ವಾಕ್ಯ ಓದಿಕೊಳ್ಳೋಣ. 1ನೇ ತಿಮೋಥೆಯ ಪುಸ್ತಕ 6ನೇ ಅಧ್ಯಾಯ 8ನೇ ವಚನ. 1ನೇ ತಿಮೋಥೆಯ ಬರೆದಂತ ಪುಸ್ತಕ 6ನೇ ಅಧ್ಯಾಯ 8ನೇ ವಚನ. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನಮಗೇನಿದ್ರೆ ಸಾಕ್ರಿ? ಅನ್ನ ವಸ್ತ್ರ ಇದ್ರೆ ಸಾಕು. ಹಲ್ಲೆಲೂಯಾ. ಏಟ್ರಲ್ಲಿ ತೃಪ್ತರಾಗ್ಬೋದು ನಾವು? ಉಣ್ಣೋದಕ್ಕೆ ಅನ್ನ, ಹಾಕೊಳ್ಳೋದಕ್ಕೆ ಬಟ್ಟೆ ಇದ್ರೆ ನನಗೆ ಸಾಕು, ಅದರಲ್ಲೇ ತೃಪ್ತಿ ಆಗ್ಬಿಡ್ತೀನಿ. ಯಾಕಂದ್ರೆ ಮಾನ, ಗೌರವ, ಮರ್ಯಾದೆನ ಮುಚ್ಚಿಸ್ಲಿಕ್ಕೆ ಏನ್ ಬೇಕು? ಬಟ್ಟೆ ಬೇಕು. ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ, ನಾನು ದುಡಿಲಿಕ್ಕೆ ಶಕ್ತಿ ಬೇಕಂದ್ರೆ ಏನ್ ಬೇಕು? ಅನ್ನ ಬೇಕು. ಹಲ್ಲೆಲೂಯಾ. ಸೊ ಊಟ ಮತ್ತೆ ಬಟ್ಟೆ ಇದ್ರೆ ಸಾಕು, ಅಷ್ಟಿಗೆ ದುಡಿದ್ರು ಕೂಡ ಸಾಕು ನಮಗೆ. ಆಮೇಲೆ ಇವತ್ತು ಏನ್ ಮಾಡ್ತಾ ಇದೀವಿ ನಾವು ಗೊತ್ತಾ? ಎಲ್ಲಾ ಬಿಟ್ಟು ದುಡಿತೀವಿ.
ಎದಕ್ಕೆ ದುಡಿತೀವಂತ ಖಬರಿಲ್ಲದೆ ದುಡಿತಾ ಇದ್ದೀವಿ. ಆಮೇಲೆ ಎದಕ್ಕೆ ದುಡಿತಾ ಇದ್ದೀವಿ ಗೊತ್ತಿಲ್ಲದೆ ನಾವೇನ್ ಮಾಡ್ತಾ ಇದೀವಿ? ದುಡಿತಾ ಇದ್ವಿ. ಎದಕ್ಕೆ ದುಡಿತೀವಿ? ಊಟಕ್ಕಾಗಿ ಬಟ್ಟೆಗಾಗಿ ನಾವು ದುಡಿತಾ ಇದ್ವಿ. ಕರೆಕ್ಟಾ? ಊಟ ಮಾಡೋದ್ರ ಬಿಟ್ಟು ದುಡಿತಾ ಇದೀವಿ ಇವತ್ತು ನಾವು ಅನೇಕರು. ಆಮೇಲೆ ಸಮಯ ಇಲ್ರಿ, ವ್ಯಾಪಾರ ಜಾಸ್ತಿ ಆಯ್ತು, ಹೊಟ್ಟೆಗೆ ಊಟ ಹಾಕ್ಲಿಕ್ಕೆ ಟೈಮ್ ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕ್ರಿ? ಊಟ ಮಾಡೋದು ಬಿಟ್ರೆ ಅಲ್ಲಿ ಕೆಲಸ ತಪ್ತಾವ, ಹಂಗಾಗಿ ಊಟ ಮಾಡಿ. ಎದಕ್ಕೆ ಕೆಲಸ ಮಾಡ್ತಾ ಇದೀವಿ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದೀವಿ ನಾವು. ಆಮೇಲೆ ಕೆಲಸ ಮಾಡೋದು ಎದಕ್ರಿ? ಹೊಟ್ಟೆಗಾಗಿ ಬಟ್ಟೆಗಾಗಿ ತಾನೆ. ಆ ಹೊಟ್ಟೆಗೆ ಮೋಸ ಮಾಡಿಕೊಂಡು ಅಷ್ಟು ದುಡಿದು ಏನು ಸಂಪಾದನೆ ಮಾಡಿ ಏನು ಕಟ್ತೀರಿ? ಕೂಡಿಸಿಟ್ಟು ನಾವೇನು ಕಟ್ತೀವಿ? ಮನೆ ಕಟ್ತೀವಿ. ಕೂಡಿಸಿಟ್ಟು ಗಾಡಿ ತಗೊಳ್ತೀವಿ. ಕೂಡಿಸಿಟ್ಟು ನಾವೇನು ಮಾಡ್ತೀವಿ? ಎಲ್ಲ ಮಾಡ್ಕೊಳ್ತೀವಿ. ಆದರೆ ಅದನ್ನು ಅನುಭವಿಸ್ತೀವಿ ನಾವು? ಅದರಲ್ಲಿ ಅನುಭವಿಸ್ಲಿಕ್ಕೆ ಆಗತ್ತ ನಮಗೆ? ಅಷ್ಟೇ ಕಷ್ಟಪಟ್ಟು ಕೂಳ್ಗೇಡಿಯಾಗಿ ಕುತ್ಕೊಂಡು ದುಡಿದು ಮನೆ ಕಟ್ಟಿದರೆ ಆ ಮನೆ ಒಳಗೆ ಇರ್ಲಿಕ್ಕೆ ಆಗತ್ತಾ ನಮಗೆ? ಆಮೇಲೆ ಅಲ್ಲೆಲ್ಲೂಯ್ಯ. ಇಲ್ಲ ನಾಳೆ ನಮ್ಮ ಮಕ್ಕಳು ಹೋದ್ರೆ ಮನೇಲಿ ಇರ್ಲಿಕ್ಕೆ ಬಿಡ್ತಾರ? ಅಲ್ಲೆಲ್ಲೂಯ್ಯ. ಇದ್ದಾಗಲೇ ಜೀವಂತವಾಗಿದ್ದಾಗಲೇ ನಮ್ಮ ಹೆಸರು ಹಾಕ್ಬಿಟ್ಟು ಹೋಗ್ಬಿಡು. ಇವತ್ತೆಲ್ಲ ಮಕ್ಕಳು ಹಂಗೆ ಮಾತಾಡ್ತಾವ. ನೀನಿದ್ದಾಗಲೇ ಏನು ಮಾಡ್ಬಿಡು? ನನಗೇನು ಏಟ್ ಬರಬೇಕು ಆಟ ಬರೋದು ಹೋಗ್ಬಿಡು. ನಾಳೆ ನನಗೆ ಮುದ್ದಾಡಕ್ಕೆ ಆಗೋಂಗಿಲ್ಲ, ಓಡಾಡಕ್ಕೆ ಆಗೋಂಗಿಲ್ಲ. ಆಮೇಲೆ ಎಷ್ಟು ಮಾತಾಡ್ತೀವಲ್ಲ. ಇರ್ತೀವೋ ಇಲ್ವೋ, ಇದ್ದವ್ರನ್ನ ಹೊರಗೆ ಹಾಕಿ ಮನೆ ನಮಗೆ ಹಾಕ್ಕೊಳ್ಳಿಕ್ಕೆ ರೆಡಿಯಾಗಿದ್ದೀವಿ. ಆಮೇಲೆ ಆದರೆ ದೇವ್ರ ವಾಕ್ಯದಲ್ಲಿ ಹೇಳ್ತಾ ಇದೆ, ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತರಾಗಿರ್ರಿ, ಅದುವೇ ನಿಮಗೆ ಒಳ್ಳೇದು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಿಮಗೆ ಏಟ್ ಬೇಕಂದ್ರೆ ಊಟಕ್ಕೂ ಬಟ್ಟೆಗೂ ಇದ್ರೆ ಸಾಕು, ಅದರಲ್ಲಿಯೇ ತೃಪ್ತರಾಗಿರ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಅದೇ 7ನೇ ವಚನದಿಂದ ಓದಿಕೊಳ್ಳೋಣ. ನಾವು ಲೋಕದೊಳಕ್ಕೆ ಏನು ತಕೊಂಡು ಬರ್ಲಿಲ್ಲ. ಈ ಲೋಕದೊಳಗೆ ಬರುವಾಗ ನಾವ್ ಏನ್ ಮಾಡ್ಲಿಲ್ರಿ? ಏನು ತಕೊಂಡು ಏನ್ ಮಾಡ್ಲಿಲ್ಲ? ಬರ್ಲಿಲ್ಲ. ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ಅದರಿಂದ ನಾನೇನ್ ಮಾಡ್ಲಿಲ್ಲ? ಏನು ತಕೊಂಡು ಹೋಗಲಾರೇನು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನನಗೆ ಅನ್ನ ವಸ್ತ್ರಗಳು ಇದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಆಮೆನ್. ಹಲ್ಲೆಲೂಯಾ. ಅನೇಕ ಆಶೆಗಳಲ್ಲಿ ಏನ್ ಮಾಡ್ತಾರೆ? ಅವರು ಬಿದ್ದು ಹೋಗ್ತಾರೆ. ದ್ರವ್ಯ ಆಶೆ, ಹಣದ ಆಶೆ, ಮೋಹದ, ಬಂಗಾರದ ಆಶೆ, ಇದರಲ್ಲಿ ಬಿದ್ದು ಏನ್ ಮಾಡ್ತಾರ್ರಿ? ಅವರು ನಾಶವಾಗಿ ಹೋಗ್ತಾರೆ. ಅದರಲ್ಲಿಯೇ ಅವರು ಉರುಳಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಹಾಗಾಗಿ ನಿಮಗೆ ಹೊಟ್ಟೆಗೆ ಬಟ್ಟೆಗೆ ಇದ್ರೆ ಸಾಕಂತ ಎನಿಸರಲ್ಲಿ ಅದರಲ್ಲೇ ತೃಪ್ತರಾಗ್ರಿ. ಆಮೇಲೆ ಯಾಕಂದ್ರೆ ತಾಯಿನ ಹೊಟ್ಟೆಯಿಂದ ಬಂದಾಗ ನೀನ್ ಏನು ಎಲ್ಲ ತಗೊಂಡ ಬಂದಿನ? ಮನೆ, ಆಸ್ತಿ, ಮಠ ಗಿಟ್ಟ ಎಲ್ಲ ತಗೊಂಡ್ ಬಂದಿ, ಕೆಲಸ ತಗೊಂಡ್ ಬಂದಿ, ಹುಟ್ಟುವಾಗಲೇ ದುಡಿಲಿಕ್ಕೆ ಬಂದಿದ್ದಿ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಹಿಂಗೆ ಆಗ್ತೀನಿ ಅಂತ ಹೇಳಿ ಬಂದಿದ್ದಿ. ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ವಕೀಲು, ನಾನು ವಕೀಲಗ, ನಾನು ವ್ಯಾಪಾರಸ್ಥನು ಅಂತ ಹೇಳೇ ಹುಟ್ಟಿ ಇನ್ನು? ಅಲ್ಲೆಲ್ಲೂಯ್ಯ. ಇಲ್ಲ ತಾನೆ? ಹುಟ್ಟುವಾಗ ಏನಿಲ್ಲದವನಾಗಿ ಹುಟ್ಟಿದ್ದಿ. ಹೋಗುವಾಗಲೂ ಅಯ್ಯೋ ಯಪ್ಪ ನಮ್ಮ ಅವ್ವ ನಮಗೆ ಇಟ್ಟಲ್ಲ, ಕೂಡಿಸಿಟ್ಟಲ್ಲ, ಈ ಮನೆಯಲ್ಲೇ ಒಳ್ಳೆ ಸಮಾಧಿ ಮಾಡಿ ಒಳಗೆ ಮಾಡ್ತೀವ ನಾವು? ಪಾಪ ನಮ್ಮ ಅವ್ವ ನಮಗೆ ಎಷ್ಟು ಊಟ ಕಟ್ಟಿ, ಬಟ್ಟೆ ಕಟ್ಟಿ, ಕೂಳ ಹಾಕಿ ನಾನು ಬಳಸಲ್ಲ ಅಂತ ಹೇಳಿ ಏನು ಮನೆ ಈ ಹಾಲ್ ಒಳಗೆ ನಾನು ಇಲ್ಲೇ ಊಟ ಹಾಕಿಡ್ತೇನೆ ಅಂತ ಹೇಳಿ ಮನೆ ಒಳಗೆ ಬಂದು ಸಮಾಧಿ ಮಾಡ್ತೀವ? ಇಲ್ಲಿ ಮಾಡ್ಬೇಡ, ದವ್ವ ಬಂದು ಕಾಡಿಸ್ತಾರ, ತಗೊಂಡು ಹೋಗಿ ಬಸ್ ಸುಟ್ಟಾಕ್ ಬರ್ರಾಕಿನ ಅಂತ ಹೇಳ್ತಾರಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನಮ್ಮ ಜೊತೆ ಸೇರಿ ಇಲ್ಲ ನಮ್ಮ ಅವ್ವಾಗ ಬಂಗಾರ ಅಂದ್ರೆ ತುಂಬಾ ಇಷ್ಟ, ಇಷ್ಟೆಲ್ಲ ಸಂಪಾದನೆ ಮಾಡಿ ಹಾಕಲ್ಲ, ಇದನ್ನು ನಮ್ಮ ಅವ್ವನೊಂದಿಗೆ ಹೋಗ್ಲಿ ಅಂತ ಹೇಳಿ ಹೋಗಿ ಬಂಗಾರವನ್ನು ಅವಳೊಂದಿಗೆ ಹಾಕಿ ಮಣ್ಣಾಕಿ ಬರ್ತಾರ? ಹೌದಾ? ಹಾಕುವಾಗ ನೋಡ್ತಾರೆ, ಕೈ ಎತ್ತಿ ನೋಡ್ತಾರೆ, ಕಾಲು ನೋಡ್ತಾರೆ, ಕುತ್ತಿಗೆ ಹಿಂಗ್ ನೋಡ್ತಾರ, ನೋಡಿ ಏನಿಲ್ಲ ಹಾಕ್ರಿ ಅಂತಾರ. ಹೌದಿಲ್ಲ? ಅಲ್ಲೆಲ್ಲೂಯ್ಯ. ಒಂದು ಕತೆ ಆಗಿತ್ರಿ. ಒಬ್ರು ಹಂಗೆ ಮಾಡುವಾಗ ಒಂದು ಅಜ್ಜಿ ಮುದುಕಿ, ನಮ್ಮ ಅಜ್ಜಿ ಕಾಲ ಆಗಿದ್ದದು. ಸೊ ಅವ್ರೇನ್ ಮಾಡ್ಯಾರ, ಇದೇ ತರ ಆ ಮುದುಕಿ ಊಟ ಅಂದ್ರೆ ತುಂಬಾ ಇಷ್ಟ ಆಕಿ, ದೊಡ್ಡ ಭೋಜನ ಪ್ರಿಯಲಕ್ಕಿ. ಒಂದೊಂದು ತತ್ತಿ ನಂಗೆ ನುಂಗೋಳಂತೆ, ಅಷ್ಟು ತಿಂತಾ ಇದ್ಲಂತೆ. ಹಾಗಾಗಿ ಹಂಗೆ ಗಬಕ್ ತಿನ್ನುವಾಗ ಏನ್ ಮಾಡ್ಬಿಟ್ಲು, ಹೆಂಗ ಈ ನೇತ್ರಾಮ್ಮಗೆ ಸಿಕ್ಕಾಕೊಂಡ್ಬಿಡ್ತೋ ಹಂಗ ಆ ಮುದುಕಿಗೆ ಏನ್ ಮಾಡ್ಬಿಟ್ಟೈತಿ, ಒಂದ್ ತತ್ತಿನ ನುಂಗ್ಯಾರ, ತತ್ತಿ ಹೋಗಿ ಸಿಕ್ಕಾಕೊಂಡ್ಬಿಡ್ತು. ಉಸಿರಾಡ ಬರ್ಲಿಲ್ಲ, ಒಳಗೂ ಹೋಗ್ಲಿಲ್ಲ, ಹೊರಗೂ ಬರ್ಲಿಲ್ಲ, ಅದು ಯಾರೂ ಇಲ್ಲ. ಹಿಂಗೆ ಆಗಿ ದಬ್ಬ ಅಂತ ಬಿತ್ತು ಹೋದ್ಲಕ್ಕಿ.
ಅಲ್ಲೆಲ್ಲೂಯ್ಯ. ಬಂದು ನೋಡ್ತಾಳೆ ತತ್ತಿ ಒಳಗೆ ಐತಿ, ಆಕೆ ಹೋಗ್ಬಿಟ್ಲು. ಅಲ್ಲೆಲ್ಲೂಯ್ಯ. ಅಯ್ಯೋ ತಿಂದೆ ಹೋದ್ಲು ನೋಡಕ್ಕೆ ಅಂತ ಹೇಳಿ. ಯಾಕೆ ಏಟ್ ಬೇಕಾ ಆಟ ತಿನ್ನೋಂಗಿಲ್ಲ, ಜಗ್ಗು ತಿನ್ನೋದು. ಅಯ್ಯೋ ಬೇಕಂತ ತಿನ್ನೋದು, ಆಮೇಲೆ ಒದ್ದಾಡೋದು. ಅಯ್ಯೋ ಆಯ್ತು ಇಲ್ಲೇ ಆಯ್ತು ಅಲ್ಲ ಆಯ್ತು ಅಂತೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಬಿದ್ದು ಹೋಗ್ಬಿಟ್ಲು. ಅಯ್ಯೋ ಈಕಿ ತಿಂದೇ ಹೋಗ್ಬಿಟ್ಲು ನೋಡಂತ ಎಲ್ಲ ಮರಿಗೆ ಏನ್ ಮಾಡ್ಬಿಟ್ಲು, ಹೋಗಿ ಎಲ್ಲ ಮಾಡಿದ್ರು. ಎಲ್ಲ ಮಾಡಿ ಏನೆಲ್ಲ ಅಂತ್ಯಕ್ರಿಯೆ ಮಾಡ್ಬೇಕೆಲ್ಲ ಮಾಡಿ ತಗೊಂಡೋಗಿ ಏನ್ ಮಾಡ್ಬಿಟ್ರು, ಮಣ್ಣು ಮಾಡ್ಬಿಟ್ರು. ಅಲ್ಲೆಲ್ಲೂಯ್ಯ. ಸೊ ಮಣ್ಣು ಮಾಡುವಾಗ ಏನಾಗ್ಬಿಡ್ತು ಅಂದ್ರೆ ಒಂದೇ ಒಂದು ತಪ್ಪು ಮಾಡ್ಬಿಟ್ರು. ಯಾಕಂತ ಹೇಳಿದ್ರೆ ಕಿವಿ ಅಂತ ಬಿಸಿಲಿಗೆ ಮಾಡ್ಯಾರ ಬರಲಿಲ್ಲ ಅಂತ. ಅದು ಹೆಂಗ ಹಾಕ್ಯಾರ ಏನೋ ಗೊತ್ತಿಲ್ಲ. ಒಟ್ಟು ಬಿಚ್ಚಿ ನೋಡಲ್ಲ, ಕೊನೆಗೆ ಕಟ್ ಮಾಡಿ ತೆಗಿಬೇಕು ಅನ್ನೋ ಪರಿಸ್ಥಿತಿ ಬಂತು. ಬೇಡ ಬಿಡು, ಆಲ್ರೆಡಿ ಸತ್ತೋಗ್ಯಾಲ, ಮತ್ತಾಗಿ ಯಾಕೆ ಹಿಂಸೆ ಕೊಡೋದು ಅಂತ ಹೇಳಿ ಹೋಗ್ಲಿ ಬಿಡು, ಈ ಬಂಗಾರ ಅವಳೊಂದಿಗೆ ಹೋಗ್ಲಿ ಅಂತ ಹೇಳಿ ಎಲ್ಲ ಏನ್ ಮಾಡ್ಬಿಟ್ರು, ಹಂಗೆ ಏನ್ ಮಾಡ್ಬಿಟ್ರು, ಮಣ್ಣು ಮಾಡ್ಬಿಟ್ರು. ಆಮೇಲೆ ಅಲ್ಲೂಯ್ಯ. ಸೊ ಹೋಗಿ ಒಳಗೆ ಹಾಕಿ ಮಣ್ಣು ಹಾಕಿ ಬಂದು ಬಿಟ್ರು. ಆದ್ರೆ ಬಂಗಾರದ ಆಶಿತರು ಇರ್ತಾರಲ್ಲ ಕೆಲವೊಬ್ರು, ಅಲ್ಲೂಯ್ಯ, ಒಬ್ಬ ನೋಡ್ತಾ ಇದ್ದಾನೆ, ಹೆಂಗೋ ಸತ್ತೋಗ್ಯಾಲ, ಈಕಿ ಇದು ಬೇಕದ ಅಂತ ಹೇಳಿ ಎಲ್ಲರೂ ಹೋದ್ಮೇಲೆ ರಾತ್ರಿ ಬಂದಾನವ. ಬಂದು ಏನ್ ಮಾಡೋಣ, ಊತ ಹಾಕಿದ್ದ ಮತ್ತೆ ಏನ್ ಮಾಡೋಣ, ಅವನು ತೆಗೆದು ಆ ಕಿವಿಯಂದ ಏನ್ ಮಾಡೋಣ, ಕಿತ್ ನೋಡೋಣ. ಕೊನೆಗೆ ಬರಲೇ ಇಲ್ಲ. ಅವನೇನ್ ಮಾಡ್ಯಾನ, ಕಾಲು ತಗೊಂಡು ಕುತ್ತಿಗೆ ಮೇಲೆ ಇಟ್ಕೊಂಡು ಜಗ್ಗಾಡೋಣ. ಸೊ ಜಗ್ಗಾಡ ತಕ್ಷಣ ಕಿವಿ ಕಿತ್ಕೊಂಡು ಏನ್ ಮಾಡ್ಬಿಡ್ತು, ಬಂದ್ಬಿಡ್ತು, ತತ್ತಿನ ಒಳಗೋಗ್ಬಿಡ್ತು. ಆಮೇಲೆ ಹೋದ ತಕ್ಷಣ ಪ್ರಾಣನು ಬಂದ್ಬಿಡ್ತಂತೆ. ಆಮೇಲೆ ಇಲ್ಲಿ ಈ ಕಾಲಾಗಿಟ್ಟು ಇದು ಮಾಡಿದ್ದಕ್ಕೆ ಸ್ವಲ್ಪ ತತ್ತಿನೂ ಅದು ಶ್ವಾಸಕೋಶನ ಏನಾಗ್ಬಿಟ್ಟೈತಿ, ಸರಿಯಾಗ್ಬಿಟ್ಟೈತಿ. ಸೊ ಹಾರ್ಟ್ ಬೀಟ್ ಮೇಲೆ ಒತ್ತಡ ಕೊಟ್ಟಾನಲ್ಲ, ಹಾರ್ಟ್ ಏನಾಗ್ಬಿಟ್ಟೈತಿ, ಚಾಲು ಆಗ್ಬಿಟ್ಟೈತಿ. ಕಿವಿಯಿಂದ ಏನಾಗ್ಬಿಟ್ಟೈತಿ, ಕೈಯಾಗ ಬಂದ್ಬಿಟ್ಟೈತಿ. ನೋವಿನಲ್ಲಿ ಯಮ ಅಂತ ಎದ್ಬಿಟ್ಟಲ್ಲ ಆಕಿ. ಆಮೇಲೆ ಎದ್ದ ತಕ್ಷಣ ಅಯ್ಯೋ ದವ್ ಅಂತೇಳಿ ಅವ ಅಲ್ಲೇ ಹಾಕಿ ಓಡೋಗ್ಬಿಟ್ಟಿದ್ದಾನ. ಆಮೇಲೆ ಅವಳು ಮತ್ತೆ ತಿರುಗಿ ಏನ್ ಮಾಡಿದಾಳಂತೆ, ವಾಪಸ್ ಬಂದಿದ್ದಾಳೆ. ಆದ್ರೆ ಎಲ್ಲರೂ ಅವಳನ್ನ ನೋಡಿ ಏನಂತ ತಿಳ್ಕೊಂಡ್ಬಿಟ್ರು, ದವ್ವ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟ. ಆಮೇಲೆ ಮತ್ತೆ ಎಲ್ಲರೂ ಏನಂತ ತಿಳ್ಕೊಂಡ್ಬಿಟ್ಟಿದಾರ, ಅಯ್ಯೋ ದವ್ವೇ ಬಂದ್ಬಿಟ್ಟಿದಪ್ಪ ಅಂತ ಹೇಳಿ. ಆಮೇಲೆ ಅವಳು ಹೋಗಿ ಎಲ್ಲವನ್ನ ಏನ್ ಮಾಡಲ್ಲ, ಹಿಂಗಾಯ್ತು ಹಂಗಾಯ್ತು ಅದಾಯ್ತು ಇದಾಯ್ತು ಅಂತ ಎಲ್ಲ ಹೇಳಿದ ಮೇಲೆ ಆಮೇಲೆ ನಂಬಿ ಏನ್ ಮಾಡಿದ್ರು, ತಗೊಂಡ್ ಬಂದ್ರು. ಸೊ ಬಂಗಾರದ ಆಸೆ ನೋಡ್ರಿ ಎಷ್ಟು ಮಟ್ಟಿಗೆ ಐತಿ. ಆಮೇಲೆ ಅಲ್ಲೂಯ್ಯ, ಆ ಆಸೆಯಿಂದ ಒಬ್ಬ ಬದುಕಿದ್ದಾರೆ, ಸಂತೋಷ. ಅಲ್ಲೂ ಯಾವ್ದಾರ ಕಿವಿ ಹೋಗ್ಬಿಟ್ಟೈತಿ, ಎಂತ ಮಾಡೋದು. ಆದ್ರೆ ಭೋಜನ ಪ್ರಿಯರಿಂದ ಪ್ರಾಣನೇ ಹೋಗೈತಿ, ಅದನ್ನು ನೋಡ್ಬೇಕು ನಾವು. ಆಮೇಲೆ ಎದಕ್ಕೂ ಮಿತಿ ಮೀರಿ ಇರಬಾರ್ದು ಪ್ರಿಯ. ಎದು ಏನಾಗಬಾರ್ದು, ಮಿತಿ ಮೀರಿ ಶವರ್ ಕೊಡಬೇಡ. ಎದನ್ನು ಏನ್ ಮಾಡ್ಬೇಡ್ರಿ, ಮಿತಿ ಮೀರಿ ಇರಬಾರ್ದು. ಅಲ್ಲೆಲ್ಲೂಯ್ಯ. ಏಟಿದೆಯೋ ಆರ್ಟ್ ಸಾಕಂತ ಏನ್ ಮಾಡ್ಬೇಕು, ನಾವು ಇರ್ಬೇಕು. ಅದರಲ್ಲಿ ಮಾತ್ರ ನಾವು ಸಂತೃಪ್ತರಾಗಿರ್ಲಿಕ್ಕೆ ಸಾಧ್ಯ. ಅಲ್ಲೆಲ್ಲೂಯ್ಯ. ಹೆಚ್ಚಾಗಿ ತಿಂದ್ರೂ ಕಷ್ಟ. ಅಲ್ಲೆಲ್ಲೂಯ್ಯ. ಹೆಚ್ಚಾಗಿ ಒಡವೆ ಹಾಕೊಂಡ್ರು ಕಷ್ಟ. ರೋಡ್ನಲ್ಲಿ ಅಡ್ಡಾಡ್ಲಿಕ್ಕೆ ಆಗತ್ತಾ, ಒಡವೆ ಹಾಕೊಂಡು? ಅಲ್ಲೆಲ್ಲೂಯ್ಯ. ಚೈನ್ ರ್ಯಾಪರ್ಸ್ ಎಲ್ಲ ಬಂದು ಏನ್ ಮಾಡ್ತಾರೆ, ಅವರು ಕಿತ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಸೊ ಎದು ಒಂದು ಲಿಮಿಟ್ ಇರಬೇಕೆಂಬುದಾಗಿ ವಾಕ್ಯದಲ್ಲಿ ಇದೆ. ಭೋಜನ ಪ್ರಿಯರಾಗಿದ್ರೆ ಎಲ್ಲಿ ಬಂದು ಸೇರೋದಿಲ್ಲ, ನೀನು ಪರಲೋಕ ರಾಜ್ಯಕ್ಕೆ ಬಂದು ಸೇರೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಕುಡುಕನಾಗಿದ್ರೆ ಪರಲೋಕ ರಾಜ್ಯ ಸೇರೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ದ್ರವ್ಯ ಆಶೆ ಉಳ್ಳವನಾಗಿರೋದಾದ್ರೆ ಪರಲೋಕ ರಾಜ್ಯಕ್ಕೆ ಸೇರೋದೇ ಇಲ್ಲ. ಹಣದ ಆಶೆ ಉಳ್ಳವನಾಗಿರೋದ್ರೆ ಪರಲೋಕ ರಾಜ್ಯ ಸೇರೋದಿಲ್ಲ. ನಿನಗೆ ಏಟಿದೆಯೋ ಆಟ ಸಾಕು ಅನ್ನೋದ್ರಲ್ಲಿ ಮಾತ್ರ ನಿನ್ನ ಜೀವನ ಇದೆ. ದೇವರನಿಗೆ ಎದು ಕೊಟ್ಟಿದ್ದಾನೋ ಅದು ನಿನ್ನದು. ಅಲ್ಲೆಲ್ಲೂಯ್ಯ. ಸೊ ಹೊಟ್ಟೆಗಾಗಿಯೂ ಬಟ್ಟೆಗಾಗಿಯೂ ನಿನಗಿದ್ರೆ ಮಾತ್ರ ಸಾಕು. ಅದರಲ್ಲಿ ಏನ್ ಮಾಡು, ನೀನು ತೃಪ್ತಿ ಹೊಂದು. ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಪ್ರಸಂಗಿ 9ನೇ ಅಧ್ಯಾಯ 7ನೇ ವಚನ. ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು. ನಿನ್ನ ಅನ್ನವನ್ನ ಸಂತೋಷದಿಂದ ಉಣ್ಣು. ನಿನ್ನ ದ್ರಾಕ್ಷಾರಸವನ್ನು ಒಳ್ಳೆಯ ಮನಸ್ಸಿಂದ ಕುಡಿ. ನಿನ್ನ ದ್ರಾಕ್ಷಾರಸವನ್ನ ಒಳ್ಳೆ ಮನಸ್ಸೊಂದಿಗೆ ಕುಡಿ. ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ್ದಾನಷ್ಟೇ. ಆಮೇಲೆ ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ್ದಾನು ಅಷ್ಟೇ. ವಾಕ್ಯದಲ್ಲಿ ಓದಿಕೊಳ್ಳೋಣ. ನೀನು ಹೋಗಿ ಸಂತೋಷದಿಂದ ನಿನ್ನ ರೊಟ್ಟಿಯನ್ನು ತಿಂದು, ಸಂತೋಷದಿಂದ ನನ್ನ ರೊಟ್ಟಿಯನ್ನು ಊಟ ಮಾಡಿ, ಹರ್ಷ ಹೃದಯದಿಂದ ನಿನ್ನ ದ್ರಾಕ್ಷಾರಸವನ್ನು ಕುಡಿ. ದೇವರು ಈಗ ನಿನ್ನ ಕೆಲಸಗಳನ್ನು ಒಪ್ಪಿಕೊಳ್ಳುತ್ತಾನೆ. ಈಗ ದೇವರು ನಿನ್ನ ಕೆಲಸಗಳನ್ನು ಒಪ್ಪಿಕೊಳ್ಳುತ್ತಾನೆ. ತಮ್ಮನಲ್ಲಿ ನೋಡೋದಾದ್ರೆ ಇದುವೇ ದೇವರು ನನಗೆ ಮಾಡಿದಂತ ಅನುಗ್ರಹ ಎಂಬುದಾಗಿ ವಾಕ್ಯದಲ್ಲಿ ಇದೆ. ಆಮೇಲೆ
ಇದುವೇ ದೇವರು ನನಗೆ ಕೊಟ್ಟಿರುವಂತ ಅನುಗ್ರಹ. ನಿನಗೆ ಏನ್ ರೊಟ್ಟಿ ಕೊಟ್ಟಾನೋ ಆ ರೊಟ್ಟಿನ ಸಂತೋಷದಿಂದ ಊಟ ಮಾಡು. ಅದು ಒಂದಾಗಿರ್ಲಿ, ಎರಡಾಗಿರ್ಲಿ, ಅರ್ಧವಾಗಿರ್ಲಿ, ಅದು ನಿನ್ನ ಪಾಲಿಗೆ ಇವತ್ತು ನಿನ್ನ ಹೊಟ್ಟೆಗೋಸ್ಕರ ದೇವರು ಏನ್ ಮಾಡಿದ್ದಾನೆ ಕೊಟ್ಟಿದ್ದಾನೆ ಅಂದ ಮೇಲೆ ನೀನು ಕೊಟ್ಟಿರುವಂತ ರೊಟ್ಟಿನ ಸಂತೋಷದಿಂದ ಏನ್ ಮಾಡು, ನೀನು ತಿನ್ನು. ಆಮೇಲೆ ಹಲ್ಲೆಲೂಯಾ. ಈ ಸತ್ಯಕ್ಕೆ ದೇವರು ನನಗೆ ಸಿಹಿಯಾಗಿರುವಂತ ಒಂದು ನೀರನ್ನ ಕೊಟ್ಟಿದ್ದಾನಲ್ಲ, ಅದನ್ನ ಏನ್ ಮಾಡು, ಹರ್ಷದಿಂದ ಅದನ್ನು ಕುಡಿ. ಆಮೇಲೆ ಕೆಲವರಿಗೆ ಆ ಒಂದು ಲೋಟ ನೀರಿಗೋಸ್ಕರ ಎಷ್ಟು ದೂರ ಅಡ್ಡಾಡ್ಕೊಂಡು ಹೋಗಿ ತಗೊಂಡ್ ಬರ್ತಾರೆ ಗೊತ್ತಾ? ನೀರಿಲ್ಲದವರಿಗೆ ನೀರಿನ ಪ್ರಭಾವ ಏನಂತ ಗೊತ್ತು. ಆಮೇಲೆ ಒಂದೊಂದು ಕಡೆಯಲ್ಲಿ ರಾಜಸ್ಥಾನಲ್ಲಿ ಹೋಗಿ ನೋಡೋದಾದ್ರೆ ನೀರಿಗೆ ಪರದಾಡ್ತಾರೆ. 4-5 ಕಿಲೋಮೀಟರ್ ದೂರ ಹೋಗಿ ಒಂದು ಕೊಡ ನೀರು ತಗೊಂಡ್ ಬರ್ತಾರೆ. ಆಮೇಲೆ ಇನ್ನು ಯಾಕಂದ್ರೆ ಅಲ್ಲಿ ಮರುಭೂಮಿ ಜಾಸ್ತಿ. ಸೊ ಅವರು ನೋಡಿದ್ರೆ ಮಡಿಕೆಗಳು 4-5 ಮಡಿಕೆಗಳು ತಲೆ ಮೇಲೆ ಒಂದು ಮೇಲೆ ಒಂದು ಇಟ್ಟುಕೊಂಡು ಮೇಲೇನೆ ಒಂದು 5 ಮಡಿಕೆ ಇಟ್ಕೊಂಡಿರ್ತಾರೆ. ಮತ್ತೆ ಈ ಕೈಯಾಗ ಒಂದು ಮಡಿಕೆ ಇಟ್ಟುಕೊಂಡು ಮಕ್ಕಳ ಮರಿನ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ, ನೀರು ತಗೊಂಡು ಹಳ್ಳಿಂದ ಅಂತ ಬಿಸಿಲಾಗ ನಡ್ಕೊಂಡು ಬಂದು ಏನ್ ಮಾಡ್ತಾರೆ, ಅವರು ಆ ನೀರನ್ನ ಬಳಸುವಂತವರಾಗಿದ್ದಾರೆ. ಅದು ಒಂದು ದಿನ ಕೆಲಸನೇ ಆಗ್ಬಿಡತ್ತೆ. ಹಲ್ಲೆಲೂಯಾ. ಸೊ ದೇವರು ನಿನಗೆ ಈ ಸದ್ಯಕ್ಕೆ ನಿನ್ ಕೈಯಾಗ ನೀರು ಕೊಟ್ಟಿದ್ದಾನಲ್ಲ, ಆ ಹರ್ಷದಿಂದ ಇದನ್ನು ಕುಡಿ. ಆಮೇಲೆ ನಿನಗಿರೋದನ್ನ ಸಂತೋಷದಿಂದ ಊಟ ಮಾಡು. ಗುಣಗುಟ್ಟುಕೊಂಡು ಯಾವಾಗ ಊಟ ಮಾಡುವಾಗ ಏನ್ ಮಾಡ್ಬೇಡ, ನೀನು ಗುಣಗುಟ್ಟ ಬೇಡ. ಇವತ್ತೇ ಇದೆ ಅನ್ನ, ಇವತ್ತೇ ಇದೆ ಮಾಡ್ಬೇಕು, ಇವತ್ತೇ ಇದೆ ತಿನ್ಬೇಕಾ, ಅದು ಕೂಡ ಕೂಡಿಲ್ಲದೆ ಎಷ್ಟೋ ಜನ ಬೀದಿಯಲ್ಲಿ ಇದ್ದಾರೆ. ನಮಗೆ ದೇವರು ಏನ್ ಕೊಟ್ಟಿರೋನೋ ಅದರ ಸಂತೋಷದಿಂದ ನಾವೇನ್ ಮಾಡ್ಬೇಕು, ಊಟ ಮಾಡುವಂತವರಾಗಿರಬೇಕು. ನಮಗೆ ಸಿಕ್ಕಿದ್ರಲ್ಲ ಹರ್ಷದಿಂದ ನಾವು ಕುಡಿಯುವಂತವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಅದುವೇ ದೇವರು ನಮಗೆ ಕೊಟ್ಟಿರುವಂತ ಅನುಗ್ರಹವಾಗಿದೆ. ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 8ನೇ ವಚನ, ಪ್ರಸಂಗಿ 9ನೇ ಅಧ್ಯಾಯ 8ನೇ ವಚನ. ನಿನ್ನ ವಸ್ತ್ರಗಳು ಯಾವಾಗಲೂ ಬಿಳುಪಾಗಿರಲಿ. ನಿನ್ನ ವಸ್ತ್ರಗಳು ಯಾವಾಗಲೂ ಹೆಂಗಿರಲಿ? ನಿನ್ನ ವಸ್ತ್ರಗಳು ಯಾವಾಗಲೂ ಹೆಂಗಿರಲಿ? ಬಿಳುಪಾಗಿರಲಿ. ಏನ ಹೊಸದಾಗಿರಲಿ ಅಂತ ವಾಕ್ಯ ಬರೆಯಲ್ಪಟ್ಟಿದ್ಯಾ? ಹೆಂಗಿರಲಿ? ಕ್ಲೀನ್ ಇರಲಿ, ಬಿಳುಪಾಗಿರಲಿ. ಅಂದ್ರೆ ನನಗೆ ಬಟ್ಟೆನೇ ಇಲ್ಲ ಅಂತ ತಿಂಗಳಿಗೆ ಹೋಗಿ ಒಂದು ಬಟ್ಟೆ ತಗೊಳ್ಳೋದಲ್ಲ. ಇರೋ ಬಟ್ಟೆನ ಸ್ವಚ್ಛ ಮಾಡಿ ತೊಳೆದು ಹಾಕೋ, ಆ ಬಟ್ಟೆ ಹರಿಯೋ ಮಟ್ಟಿಗೆ ಹಾಕೋ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಟ್ಟೆಗಳು ಹೆಂಗಿತ್ತಂದ್ರೆ ಹರಿದೋಗ್ಬಿಡ್ತಿತ್ತು. ಹರಿದೋಗಿದ ಬಟ್ಟೆನ ಹೆಂಗ್ ಮಾಡ್ತಿದ್ದ ನಮ್ಮವ್ವ, ಅದಕ್ಕೆ ಇನ್ನೊಂದು ಸಣ್ಣ ಬಟ್ಟೆ ತಗೊಂಡು ಮೇಲೆ ಒಂದು ಬ್ಯಾಚ್ ತರ ಸ್ಟಿಚ್ ಹಾಕಿ ಅದನ್ನ ಹಾಕಿ ಕಳಿಸ್ತಿದ್ಲು. ಆಮೇಲೆ ಹಲ್ಲೆಲೂಯಾ. ಸೊ ಹುಡುಗರು ಕಿಂಡಲ್ ಮಾಡ್ತಿದ್ರು. ಒಮ್ಮೊಮ್ಮೆ ನಾವು ಕೂತ್ಕೊಂಡು, ಯಾಕಂದ್ರೆ ಮಕ್ಕಳನ್ನ ಮೇಲೆ ಆಟ ಆಡ್ತಾ ಇರ್ತೀವಿ, ಅವಾಗ ಪಟಾಕ್ಸ್ನಲ್ಲಿ ಏನಾಗ್ತಾ ಇರುತ್ತೆ, ಹರಿತಾ ಇರ್ತಾವ. ಜಾರ ಬಂಡಿ ಆಡೋದು, ಅದು ಆಡೋದು, ಇದು ಆಡೋದ್ರಲ್ಲಿ ಬಟ್ಟೆಗಳು ಏನಾಗ್ಬಿಡುತ್ತೆ, ಹರಿದೋಗ್ಬಿಡುತ್ತೆ. ಇವತ್ತೆಲ್ಲ ಅಂತ ಬಟ್ಟೆ ಹಾಕಿದ್ರೆ ನಮ್ಮ ಮಕ್ಕಳು ಹಾಕೋದಿಲ್ಲ. ಹರಿದೋಗ್ಬಿಟ್ಟಿದ್ವಿ ಬೇಡ ಅಂತ ಬರ್ತಾರ. ಆಮೇಲೆ ಅದು ಯಾವಾಗೆಲ್ಲ ಅದೇ ಬಟ್ಟೆನ ಹಾಕೊಂಡು ಹೋಗ್ತಿದ್ವಿ. ಅದು ಹರಿದೋಗಿದ್ರು ಹುಡುಗರೆಲ್ಲ ಸೇರಿ ಏನ್ ಮಾಡ್ತಿದ್ರು, ಪೋಸ್ಟ್ ಆಫೀಸ್ ಬಂದ ಅಂತ ಕಾಮಿಡಿ ಮಾಡ್ತಿದ್ರು. ಯಾಕಂದ್ರೆ ಹರಿದೋಗಿದ್ರಲ್ಲಿ ಕಲ್ಲು ಹಾಕೋದು, ಏನೋ ಪೇಪರ್ ಹಾಕೋದು, ಏನೋ ಕಟ್ಟಿಗೆ ಹಾಕೋದು, ಪೋಸ್ಟ್ ಆಫೀಸ್ ಅಂತ ಅದ, ಪೋಸ್ಟ್ ಬಾಕ್ಸ್. ಆಮೇಲೆ ಇಷ್ಟನ್ನ ಕಾಮಿಡಿ ಮಾಡ್ತಿದ್ರಿ. ಹಲ್ಲೆಲೂಯಾ. ಆದ್ರೂ ನಾವ್ ಅಂತ ಬಟ್ಟೆ ನಮ್ಮ ಮಮ್ಮಿ ಹತ್ರ ಹಾಕೊಂಡೋಗಿ ನಡೀತಿದ್ವಿ ಅಂತ ಹೇಳ್ತಿದ್ರು. ಅದೇ ಬಟ್ಟೆ ಏನ್ ಮಾಡ್ತಿದ್ವಿ, ಹಾಕೊಂಡು ಹೋಗ್ತಿದ್ವಿ. ಜಾಸ್ತಿ ಒತ್ತಡ ಮಾಡಿದ್ರೆ ಏನ್ ಮಾಡ್ತಿದ್ರು, ಸ್ವಲ್ಪ ಒಂದು ಬ್ಯಾಚ್ ಮಾಡಿ ಅದನ್ನ ಕೈಯಾಗ ಹೊಳಿಸಿ ಏನ್ ಮಾಡ್ತಿದ್ರು, ಕಳಿಸ್ತಿದ್ರು. ಆಮೇಲೆ ಹಲ್ಲೆಲೂಯಾ. ಹಂಗಿದ್ದೀವಿ. ಆದ್ರೆ ಈಗ ನಾವ್ ಹೆಂಗ್ ಮಾಡ್ತೀವಿ, ಒಂಚೂರು ಹಳೇದಾಯ್ತಾ, ಬೇಡ ಬಿಡು, ಕೆರೆಯಲ್ಲಿ ಬಿಟ್ಬಿಡು, ಬೇಡ ಬಿಡು, ಅದಕ್ಕೆ ಕೊಟ್ಟು ಬಿಡು, ಬೇಡ ಬಿಡು, ಬೆಂಕಿಗೆ ಹಾಕ್ಬಿಡು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನಿನ್ನ ಬಟ್ಟೆಗಳು ಯಾವಾಗಲೂ ಹೆಂಗಿರ್ಲಿ, ಬೆಳುಪಾಗಿರಲಿ. ಬಟ್ಟೆ ಹೆಂಗಿರ್ಲಿ, ಬೆಳುಪಾಗಿರ್ಲಿ. ಅದರ ಅರ್ಥ ಏನಂದ್ರೆ, ಯಾವ ಬಟ್ಟೆ ಇದೆಯೋ ಆ ಬಟ್ಟೆಯನ್ನು ತೊಳೆದು ಹಾಕೊಳ್ರಿ, ಅಷ್ಟು ಸಾಕು. ಅದರಲ್ಲೇ ತೃಪ್ತರಾಗಿ. ಬಟ್ಟೆನೇ ಇಲ್ಲ ಅಂತ ಹೇಳಿ ಹೋಗಿ ಇಡೀ ಬಟ್ಟೆ ಅಂಗಡಿ ತಗೊಂಡು ಮನೇಲಿ ಇಟ್ಕೋಬೇಡ. ಆಮೇಲೆ ಹಲ್ಲೆಲೂಯಾ. ನಮ್ಮ ಮನೇಲಿ ನೋಡಿದ್ರೆ ಮದುವೆ ಆದ ಆರಂಭದಲ್ಲಿ ಹೆಂಗಿತ್ತು ಅಂದ್ರೆ, ನನ್ನ ಟ್ರೇಸರ್ ನಂದು, ನನ್ನ ಹೆಂಡತಿಗೆ ಅಂತ ಇತ್ತು. ಆಮೇಲೆ ಹಲ್ಲೆಲೂಯಾ. ಹಾಗೆ ಬರ್ತಾ ನನ್ನ ಹೆಂಡತಿದು ತುಂಬ್ತು, ಮತ್ತೆ ನಂದ್ರಲ್ಲಿ ಯಾರೋ ತುಂಬ್ತು, ಇನ್ನು ಇರೋದು ಒಂದೇ ಬಾಕ್ಸ್, ಅದು ಯಾವಾಗ ಹೊರಗೆ ಬರತ್ತಂತ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ಬಟ್ಟೆ ಅಷ್ಟು ಸಿಗೋದೆಲ್ಲ ಬೇಕು, ನೋಡೋದೆಲ್ಲ ಬೇಕು, ಆದ್ರೂ ನೋಡಿದ್ರೆ ಬಟ್ಟೆನೇ ಇಲ್ಲ ಬಿಡ್ರಿ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಬಟ್ಟೆ ಬಂದ್ರೆ ಎಲ್ಲಾ ಬಟ್ಟೆಗೂ ಬ್ಲೌಸ್ ಹೊಡ್ಸ್ಬಿಡೋದು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ನೋಡಿದ್ರೆ ಬೇರೆ ಅದು ಟ್ರೇಸರ್ ಮಕ್ಕೊಂಡಿರತ್ತಾವ, ಇದು ಹಾಕೊಳ್ಳೇ ಇಲ್ಲಲ್ಲ, ಎಲ್ಲೇ ಹಾಕೊಂಡು ಹೋಗೋದು, ಏನ್ ಫಂಕ್ಷನ್ನೇ ಇಲ್ಲ, ಮತ್ತೆ ತಗೊಂಡು ಇಟ್ಕೊಂಡು ಬಿಡೋದು. ಆಮೇಲೆ ಹಲ್ಲೆಲೂಯಾ. ಹೌದು ನೋಡ್ರಿ, ಎಷ್ಟು ನಾವು ಆದ್ರೆ ಹಾಕೊಳ್ಳಿಕ್ ಬಟ್ಟೆ ಇದ್ರೆ ಸಾಕಂತ ದೇವ್ರ ವಾಕ್ಯದಲ್ಲಿದೆ. ಇರೋ ಬಟ್ಟೆ ಹೆಂಗಿದ್ರೆ ಸಾಕು, ಬಿಳುಪಾಗಿದ್ರೆ ಸಾಕು. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇದೀವಿ, ಅದರಲ್ಲಿ ಸುದೀಪ್ ಹಾಕೊಂಡ್ಬಿಟ್ಟಾನ, ಇದರಲ್ಲಿ ಯಾರ ಪುನೀತ್ ರಾಜ್ಕುಮಾರ್ ಹಾಕ್ಬಿಟ್ಟಾನ ಅಂತದೇ ಆನ್ಲೈನ್ ಅಲ್ಲಿ ನೋಡಿ ತಗೊಳ್ಳೋ ಪರಿಸ್ಥಿತಿ ಬಂದೈತಿ ಈಗ. ಆಮೇಲೆ ಅವಾಗೆಲ್ಲ ತಂದೆ ತಾಯಿಗಳು ಏನ್ ತಗೊಂಡು ಕೊಡ್ತಿದ್ರು ಅದನ್ನ ಹಾಕೊಂಡು ಅಡ್ಡಾಡ್ತಿದ್ವಿ, ಹೌದಾ ಇಲ್ಲ? ಈಗಲ್ಲ
ಮನಸ್ಸಿಗೆ ಬಂದಿತ್ತು, ಹೋಗಿ ಕಲರು ಅದು ಇದು ಆಯ್ಕೆ ಮಾಡಿ 100 ರೂಪಾಯಿ ಹೆಚ್ಚಾದ್ರೂ ಪರವಾಗಿಲ್ಲ, ಮನಸ್ಸು ಬಂದೈತಿ ತಗೊಳ್ಳೇಬೇಕು ತಗೊಂಡ್ ಬರ್ತಾ ಇದ್ದೀವಿ. ಆಮೇಲೆ ಅಷ್ಟು ರೊಕ್ಕ ಕೊಟ್ಟು ತಗೊಂಡ್ ಬರ್ತೀವಲ್ಲ, 2 ದಿನ ಮೇಲೆ ಹಾಕಂಗಿಲ್ಲ ನೋಡ್ರಿ ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಆವಾಗಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಬಟ್ಟೆ ಕೊಡಿಸ್ತಿದ್ರು ನೋಡ್ರಿ, ಈಗಲೂ ಐತಿ ಬಟ್ಟೆಗಳು. ಆಮೇಲೆ ಅಲ್ಲೆಲ್ಲೂಯ್ಯ, ಎಷ್ಟು ಸ್ಟ್ರಾಂಗ್ ಇರ್ತಿದ್ರು, ಹರಿಯೋಗಿಲ್ಲ, ಅದಷ್ಟು ಚಂದ ಇರ್ತಿತ್ತು, ಎಷ್ಟು ತೊಳೆದ್ರು ನೀಟ್ ಇರ್ತಿತ್ತು. ಆದ್ರೆ ಈಗಿರೋ ಬಟ್ಟೆಗಳು ಕಾಸ್ಟ್ಲಿ, ತಗೊಂಡ್ ಬಂದು 2 ದಿನಕ್ಕೆ ಅದ್ಮೇಲೆ ಏರ್ಬಿಟ್ಟಿರ್ತಾವ, ಇಲ್ಲ ಟೈಟ್ ಆಗ್ಬಿಟ್ಟಿರ್ತಾವ. ಅಲ್ಲೆಲ್ಲೂಯ್ಯ. ಅದಕ್ಕೆ ಅಷ್ಟು ರೊಕ್ಕ ಕೊಟ್ಟು ಬಟ್ಟೆ ತಗೊಂಡಿರ್ತೀವಿ. ಗಟ್ಟಿ ಮುಟ್ಟಿರೋ ಬಟ್ಟೆ ನೋಡಿ ಚಂದ ಇರೋದೆಲ್ಲ ತಗೊಳಂಗಿಲ್ಲ ನಾವು. ಆಮೇಲೆ ಇದು ಯಾವ ಹಾಕೋತಾನ್ರಿ. ಆಮೇಲೆ ಅದ್ರ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಬಟ್ಟೆ ಬಿಳುಪಾಗಿದ್ರೆ ಸಾಕು, ಹೊಸದಾಗಿ ಇರ್ಬೇಕಂತ ಏನು ಅವಶ್ಯಕತೆ ಇಲ್ಲವೇ ಇಲ್ಲ. ಆಮೇಲೆ 40 ವರ್ಷಗಳು ಏನ್ ಮಾಡಿದ್ರಿ ಇಸ್ರಾಯೇಲ್ ಜನರು? ಐಗುಪ್ತ ದೇಶದಿಂದ ಅರಣ್ಯ ಮಾರ್ಗದಲ್ಲಿ ಬಂದ್ರು. ಅವ್ರೇನು ಹೊಸ ಬಟ್ಟೆ ಖರೀದಿ ಮಾಡಿದ್ರ? ಹೊಸ ಚಪ್ಪಲಿ ಖರೀದಿ ಮಾಡಿದ್ರ? ಇವತ್ತೆಲ್ಲ ಚಪ್ಪಲಿಗಳು ಎಷ್ಟು ಅಂದ್ರೆ, ನಾನೆಲ್ಲ ನನ್ನ ಚಪ್ಪಲಿ ಹರಿದೋಗಿ ಅದಕ್ಕೆ ಪದೇ ಪದೇ ಅದಕ್ಕೆ ಸ್ಟಿಚ್ ಮಾಡಿ ಅದು ಹರಿದೋಗಿ ಅದೆಲ್ಲ ಇದಾಗೋ ತನಕ ಇಟ್ಕೊಂಡಿರ್ತೀನಿ. ಆಮೇಲೆ ಅಲ್ಲೂಯ್ಯ. ಆದ್ರೆ ನಮ್ಮನೆಲ್ಲ ಕೆಲವೊಬ್ರು ಇರ್ತಾರ, ಹೈ ಇದನ್ನ ನಿನ್ ಗಂಡ ಹಾಕೊಳಕತ್ತಾನ ಅಂತೇಳಿ ನಾನು ಇಲ್ಲದಾಗ ಚಪ್ಪಲಿನೇ ಮಾಯ ಮಾಡ್ಬಿಟ್ಟಿರ್ತಾರ. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಬಂದಾಗ ಹುಡುಕ್ಬೇಕು, ನನ್ನ ಚಪ್ಪಲಿ ಎಲ್ಲಿ ಅಂತ ಹೇಳಿ. ಅಲ್ಲೂಯ್ಯ. ಅದು ಗೊತ್ತಿಲ್ಲದೇ ಇರ್ತಾರೆ. ಆಮೇಲೆ ಅಲ್ಲೂಯ್ಯ. ಎಲ್ಲೋ ಐತೆ ನಾಯಿ ತಗೊಂಡು ಹೋಗಿರ್ಬೇಕಂತೇಳಿ. ಆಮೇಲೆ ಅದು ನೋಡಿದ್ರೆ ಕಸದ ಡಬ್ಬಿಗೆ ತಾನಾಗಿ ಹಾಕಿರ್ತಾರ ಅವ್ರೆ. ಅಲ್ಲೆಲ್ಲೂಯ್ಯ. ಯಾಕೆ ಹಾಕಿದ್ರ ಅಂದ್ರೆ ಹೊಸ ತಗೊಳತಾನ ಅಂತೇಳಿ. ಅಲ್ಲೆಲ್ಲೂಯ್ಯ. ನನಗೆ ಇನ್ನೊಂದು ಹೆಸರು ಐತಿ, ಇವ್ ಜಿಪ್ಪಟ ಅಂತೇಳಿ. ಆಮೇಲೆ ನನಗೆ ಇನ್ನೊಂದು ಹೆಸರು ಏನದು? ಜಿಪ್ಪಟ. ಅಲ್ಲೆಲ್ಲೂಯ್ಯ. ಆದ್ರೆ ಎದಕ್ಕೆ ಜಿಪಿಟತನ ಮಾಡ್ತೀವಿ ಅಂತ ಗೊತ್ತಿಲ್ಲ ಜನರಿಗೆ. ನನಗೆ ನಿಜವಾಗ್ಲೂ ದೇವ ಧಾರಾಳ ಮನಸ್ಸನ್ನು ಕೊಟ್ಟಿದ್ದಾನೆ. ಅದು ಯಾರಿಗೂ ಅದನ್ನ ಫೈಂಡ್ ಮಾಡೋದು ಕಷ್ಟ ಪ್ರಿಯರೇ. ಆಮೇಲೆ ಅಲ್ಲೆಲ್ಲೂಯ್ಯ. ಅದನ್ನ ಫೈಂಡ್ ಮಾಡೋದು ತುಂಬಾ ಕಷ್ಟ. ನಾನು ಜಿಪಿಟತನ ಮಾಡ್ತೀನಿ, ನನ್ನ ವಿಷಯದಲ್ಲಿ ಮಾತ್ರ ಮಾಡ್ತೀನಿ, ದೇವರ ವಿಷಯದಲ್ಲಿ ಮಾಡೋಂಗಿಲ್ಲ, ಕೊಡುವಂತ ವಿಷಯದಲ್ಲಿ ಮಾಡೋಂಗಿಲ್ಲ. ನನ್ನ ವಿಷಯದಲ್ಲಿ, ನಾನು ಹಾಕೊಳ್ಳೋ ಒಂದು ಬಟ್ಟೆಯಲ್ಲಿಯೋ, ನಾನು ಯೂಸ್ ಮಾಡುವಂತ ವಸ್ತುಗಳಲ್ಲಿಯೋ, ನಾನು ಊಟ ಮಾಡುವಂತ ಊಟದಲ್ಲಿಯೋ, ಅದರಲ್ಲಿ ಮಾತ್ರ ನಾನು ಜಿಪಿಟತನ ಮಾಡುವಂತನಾಗಿದ್ದೀನಿ ಹೊರತು ನಾನು ಕೊಡಿಸೋದ್ರಲ್ಲಿ ಮಾಡೋದ್ರಲ್ಲಿ ಜಿಪಿಟತನ ಎಂದಿಗೂ ಮಾಡೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಅದು ಜಿಪಿಟತನ ಇಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ನನಗೆ ಅವಶ್ಯ ಇಲ್ಲ, ಅದು ಅರ್ಥ ಮಾಡಿಕೊಳ್ಳಬೇಕು. ನನಗದು ಅವಶ್ಯ ಇಲ್ಲ ಅಂತ ದೂರ ಮಾಡಿ ದೇವರ ವಾಕ್ಯವನ್ನು ಫಾಲೋ ಮಾಡ್ತಾ ಇದ್ದು ನಾನು. ಆಮೇಲೆ ಹೊಟ್ಟೆಗಾಗಿಯೋ ಬಟ್ಟೆಗಾಗಿಯೋ ಇದ್ರೆ ತೃಪ್ತಿ ಅಂತ ದೇವರ ವಾಕ್ಯದಲ್ಲಿ ಇದೆ. ಅಲ್ಲೆಲ್ಲೂಯ್ಯ. ಆರ್ಟ್ ನನಗಿದೆ, ಅದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ? ತೃಪ್ತಿ ಹೊಂದುತ್ತಾ ಇದ್ದೇನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾವ್ ಏನ್ ಮಾಡ್ತಾ ಇದ್ದೀವಿ? ಸ್ವಲ್ಪ ಅಲ್ಲೇದಾಗ್ಬಿಟ್ರೆ ಬಟ್ಟೆ ದೂರ ಹೋಗ್ಬಿಡುತ್ತೆ. ಸ್ವಲ್ಪ ಒಂಚೂರು ಕೆಲವರು ಟೈಮ್ ಫಿಕ್ಸ್ ಮಾಡ್ತಾರೆ. ಈ ಚಪ್ಪಲಿ ತಗೊಂಡು 6 ತಿಂಗಳು ಆಯ್ತು, ಬೇಡ ಬಿಡು 6 ತಿಂಗಳು ಮುಗಿದೋಯ್ತು, ವ್ಯಾಲಿಡಿಟಿ ಮುಗಿದೋಯ್ತು ಅಂತೆ. ಆಮೇಲೆ ಒಂದು ಕಾಲದಲ್ಲಿ ಆ ಚಪ್ಪಲು ಅಡ್ಡಾಡಿ ಕಾಲು ನೆಲಕ್ಕೆ ತಾಕ್ತಿತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸೌದು ಹೋಗಿ ಕಾಲು ಏನಾಗ್ತಿತ್ತು? ನೆಲಕ್ಕೆ ತಾಕ್ತಿತ್ತು. ಆಮೇಲೆ ನನಗೊಂದು ಚಪ್ಪಲಿ ಕೊಡಿಸ್ತಿದ್ರು. ಅಲ್ಲೆಲ್ಲೂ ಈಗಲ್ಲ, ಒಂಚೂರು ಮೇಲೆ ಡಿಸೈನ್ ಹರಿದೋಯ್ತಂದ್ರೆ ಬೇಡ್ರಿ ಈ ಚಪ್ಪಲಿ ನನಗೆ ಬೇಡ, ಬೇರೆ ಚಪ್ಪಲಿ ಅಲ್ಲೆಲ್ಲೂಯ್ಯ ತಗೊಂಡ್ ಬರ್ತಾರೆ. ಅದು ಅಂಗಡಿಯಲ್ಲಿ ಹೋಗಿ ತಗೋಬೇಕು. ಆಮೇಲೆ ಪ್ಲಾಟ್ಫಾರ್ಮ್ ನಲ್ಲಿ ತಗೊಂಡ್ಬಿಟ್ರೆ ಮುಗೀತಿದ್, ಲೈಫೇ ಬರೋಂಗಿಲ್ರಿ. ಪ್ಲಾಟ್ಫಾರ್ಮ್ ನಲ್ಲಿ ತಗೊಂಡೇ ನಾವು 5-6 ವರ್ಷನೆಲ್ಲ ಹಾಕಿದ್ದು ಉಂಟು. ಆಮೇಲೆ ಎಷ್ಟೆಲ್ಲ ಜಗತ್ತು ಬದಲಾಗ್ತಾ ಇದೆ. ಆದ್ರೆ ದೇವರ ವಾಕ್ಯದ ಪ್ರಕಾರ ನಾವು ಬದುಕಲಿಕ್ಕೆ ಕಲಿಯೋಣ. ನಮಗೆ ಏಟಿದೆಯೋ ಆಟ ಸಾಕು. ಆಮೇಲೆ ಇರೋದನ್ನ ಬಿಟ್ಟು ಹಾರೋದಕ್ಕೆ ಏನ್ ಮಾಡ್ಬೇಡ್ರಿ, ಇಷ್ಟಪಡಬೇಡ್ರಿ. ಸೊ ಇರೋದ್ರಲ್ಲಿ ತೃಪ್ತಿ ಹೊಂದುತ್ತಾ ಇದೀವಲ್ಲ, ಅದಕ್ಕೆ ದೇವರು ಇದ್ದ ಹಾಗೆ ನಮಗೆ ಎಲ್ಲ ವಿಧದಲ್ಲಿ ಸಮೃದ್ಧಿ ಕೊಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಲ್ಲೂಯ್ಯ. ನಾವು ಯಾವುದಕ್ಕೂ ಆಸೆ ಪಡಲಿಲ್ಲ, ಹಾಗಾಗಿ ನಮ್ಮ ಇಷ್ಟಗಳನ್ನೆಲ್ಲವನ್ನು ದೇವರು ಪೂರೈಸ್ತಾ ಇದ್ದಾನೆ. ಆಮೇಲೆ ಅಲ್ಲೂ ಅರ್ಥ ಆಯ್ತಲ್ಲ? ಏಟ್ ಬೇಕೋ ಆಟ ಸಾಕಂತಿದ್ದೀವಲ್ಲ. ಯಾಕಂದ್ರೆ ಕೆಲವೊಬ್ಬ ಫ್ರೆಂಡ್ಸ್ಗಳು ಇವತ್ತು ನಮಗೆ ಹೇಳುವಂತ ಮಾತುಗಳು, ಸ್ವಲ್ಪನ ಕೂಡಿಸಿಡು, ಸ್ವಲ್ಪನ ಬಿಟ್ಟು ಬಾರೋ, ಏನು ದೇವ್ರಂತ ಹೇಳಕತ್ತಿಯಲ್ಲ, ಸ್ವಲ್ಪ ಏನೇನು ದೊಡ್ಡ ದೊಡ್ಡ ಕೆಲಸ ಬರ್ತಾವ, ಅಲ್ಲಿ ಹೋಗು, ಹೊರದೇಶಕ್ಕೆ ಹೋಗಿ, ಹಿಂಗೋಗು ಅಂತ ಇವತ್ತಿಗೂ ನಮಗೆ ಅಡ್ವೈಸ್ ಕೊಡೋರು ನಾನಾ ಜನ ಇದ್ದಾರೆ. ಆದ್ರೆ ಅವ್ರು ಇನ್ನೂ ಗೋಲಾಡ್ತಾ ಇದ್ದಾರೆ. ಇರೋದ್ರಲ್ಲಿ ನಾವು ತೃಪ್ತನಾಗಿ ಜೀವಿಸ್ತಾ ಇದ್ದೇನೆ. ಆಮೇಲೆ ಅಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಹೊಟ್ಟೆಗಾಗಿ ಬಟ್ಟೆಗಾಗಿ ನಮಗಿದ್ರೆ ಅದರಲ್ಲಿ ಸಾಕು, ತೃಪ್ತರಾಗಿರೋಣ. ಅದುವೇ ದೇವರು ನಮಗೆ ಕೊಟ್ಟಿರುವಂತ ಆಶೀರ್ವಾದ, ದೇವರು ಕೊಟ್ಟಿರುವಂತ ಅನುಗ್ರಹ. ಆಮೇಲೆ ಅಲ್ಲೆಲ್ಲೂಯ್ಯ. 2ನೇದಾಗಿ ವಾಕ್ಯ ಓದಿಕೊಳ್ಳೋಣ. ಲೂಕನ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ಲೂಕನ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ಸಿಪಾಯಿಗಳು ಸಹ ಬಂದು ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದ. ಯೋಹಾನ ಹತ್ರ ಕೇಳಿದಾಗ ನಾವು ಏನ್ ಮಾಡಬೇಕು? ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ. ಯಾರನ್ನು ಏನ್ ಮಾಡ್ಬೇಡ್ರಿ? ಬೆದರಿಸಬೇಡ್ರಿ. ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಿಕೊಳ್ಳಬೇಡಿರಿ.
ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ನಿಮ್ಮ ಹೇಳಿದನು. ಸಂಬಳದಲ್ಲಿಯೇ ನೀವು ತೃಪ್ತರಾಗಿರ್ರಿ. ಆಮೇನ್. ಆ ಸಿಪಾಯಿಗಳು ಅಧಿಕಾರಿಗಳು ಬಂದು ಕೇಳ್ತಾ ಇದ್ದಾರೆ ಯೋಹಾನನ ಹತ್ರ, ಯಪ್ಪ ನಾವು ಪರಲೋಕ ರಾಜ್ಯ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಮಾನಸಾಂತರ ಹೊಂದಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿ. ಆವಾಗ ಹೇಳ್ತಾ ಇದಾರೆ, ನೀನು ಸಿಪಾಯಿಗಳಲ್ಲ, ಜನಗಳನ್ನ ಜಾಸ್ತಿ ನೀವು ಹರ್ಟ್ ಮಾಡ್ತಾ ಇರ್ತೀವಿ, ಹೊಡಿತಾ ಇರ್ತೀರಿ, ಬೆದರಿಸ್ತಾ ಇರ್ತೀರಿ, ಅದನ್ನ ಮಾಡಬೇಡ್ರಿ, ಪ್ರೀತಿ ತೋರಿಸ್ರಿ. ಅಲ್ಲೆಲ್ಲೂಯ್ಯ. ಎರಡನೇದಾಗಿ ಸುಳ್ಳು ಸಾಕ್ಷಿಯಲ್ಲಿ ಒಬ್ಬನನ್ನ ಜೈಲ್ ಒಳಗೆ ಹಾಕ್ತಾ ಇರ್ತಿರಲ್ಲ, ಅಂಥದ್ದು ಮಾಡಕೊಳಕ್ ಹೋಗ್ಬೇಡ್ರಿ. ಮೂರನೇದಾಗಿ ಹೇಳ್ತಾ ಇದ್ದಾನೆ, ನಿನಗಿರೋ ಸಂಬಳದಲ್ಲಿ ನೀನು ತೃಪ್ತನಾಗಿರೋ. ಆಮೇಲೆ ಎರಡನೇದಾಗಿ ದೇವ್ರು ಹೇಳ್ತಾ ಇದ್ದಾನೆ, ಏನದು, ನಿನಗೆ ಎಷ್ಟು ಸಂಬಳ ಬರ್ತಾ ಇದೆಯೋ ಅದರಲ್ಲಿ ನೀನು ಹೆಂಗಿರೋ, ತೃಪ್ತನಾಗಿರೋ. ನಿನಗೆ ಎಷ್ಟು ವ್ಯಾಪಾರ ಆಗ್ತಾ ಇದೆಯೋ ಅದರಲ್ಲಿ ನೀನು ಹೆಂಗಿರೋ, ತೃಪ್ತನಾಗಿರೋ. ನೀನು ಎಷ್ಟು ಕೆಲಸದಲ್ಲಿ ಆದಾಯ ಬರ್ತಾ ಇದೆಯೋ ಅದರಲ್ಲಿ ನೀನು ಹೆಂಗಿರೋ, ತೃಪ್ತನಾಗಿರೋ. ನಿನಗೆ ಎಷ್ಟು ಇನ್ಕಮ್ ಬರ್ತಾ ಇದೆಯೋ ಅದರಲ್ಲಿ ನೀನು ಹೆಂಗಿರೋ, ತೃಪ್ತನಾಗಿರೋ. ಆಮೇನ್. ಅಲ್ಲೆಲ್ಲೂಯ್ಯ. ಇನ್ನೊಬ್ಬರು ನೋಡಿ ಬದುಕೋಕೆ ಹೋಗ್ಬೇಡ್ರಿ. ನಿಮಗೆ ಏಟ್ ಬಂದಿದೆಯೋ ಅದು ದೇವ ನಮ್ಗೆ ಕೊಟ್ಟಿದ್ದು, ಅದರಲ್ಲಿ ತೃಪ್ತರಾಗಿರ್ರಿ. ಕೆಲವೊಬ್ಬರ ಮನೆಯಲ್ಲಿ ಜಗಳ ಕಾರಣ ಇದೆ. ಅವ್ರು ನೋಡು, ಅವ್ರ ಗಂಡ ಹೆಂಗ್ ದುಡಿತಾರ ನೋಡು, ಹೆಂಗ್ ಮಾಡಾರ ನೋಡು, ಅವ್ರೆಷ್ಟು ಮನೆ ಕಟ್ಟಾರ ನೋಡು, ಅವ್ರು ಹೆಂಗ್ ಮಾಡಾರ ನೋಡು ಅಂತೇಳಿ ಬೇರೆ ಇನ್ನೊಬ್ರು ನೋಡಿ ನೋಡಿ ತನ್ನ ಜೀವನ ನಾಶ ಮಾಡಿಕೊಡೋದು. ನಿನಗೆ ಹೊಟ್ಟೆಗೆ ಬಟ್ಟೆಗೆ ನಿನಗೆ ಇರುಳಿಗೆ ಎಲ್ಲ ದೇವರು ಕೊಟ್ಟಿದ್ದಾನೆ, ಆದ್ರೆ ಅದರಲ್ಲಿ ನೀನು ತೃಪ್ತಿ ಹೊಂದುತ್ತಾ ಇಲ್ಲ, ಇನ್ನೂ ಮಂದಿ ನೋಡ್ತಾ ಇದೆಯಾ ಅಂದ್ರೆ ನಿಜವಾಗ ನಿನಗೆ ಎಲ್ಲಿ ಹೋದ್ರೂ ಸಮಾಧಾನ ಸಿಗೋದೇ ಇಲ್ಲ. ಆಮೇಲೆ ನಿನಗೆ ಎಷ್ಟು ದುಡಿಮೆ ಇದೆಯೋ ಅದರಲ್ಲಿ ನೀನು ತೃಪ್ತರಾಗಿರು. ನಿನಗೆ ಎಷ್ಟು ಸಂಬಳ ಇದೆಯೋ ಅದರಲ್ಲಿ ನೀನು ತೃಪ್ತರಾಗಿರು. ಇಷ್ಟು ವರ್ಷ ದುಡಿತಾ ಇದ್ದಿ, ಬರೇ ನೀನು ಇನ್ನೂ 10,000 ಸಂಬಳಕ್ಕೆ ದುಡಿತಾ ಇದ್ದಿ. ಅವ ನೋಡು ನಿನ್ ಜೊತೆನೆ ಕೆಲಸ ಮಾಡಿದ, ನಿನ್ ಜೊತೆನೆ ಕೆಲಸಕ್ಕೆ ಬಂದ, ಅವ್ನು ನೋಡು ಎಷ್ಟೆಲ್ಲ ಮುಂದೋಗಿ ಈಗ ನೋಡಿ 70,000 80,000 ಬಾಗಳ ತಗೊಳಕತ್ತಾನೆ, ನೀನು ಇನ್ನೂ ಹಿಂಗೆ ಇದೆಯಲ್ಲ. ಆಮೇಲೆ ಜನಗಳು ಮಾತಾಡ್ತಾರೆ, 70,000 ತಗೊಂಡವನು ಮನೆ ಕಟ್ಟಾನೆ, 70,000 ತಗೊಂಡವನು ಕಾರ್ ತಗೊಂಡಾನೆ, 70,000 ತಗೊಂಡವನು ಚೆನ್ನಾಗಿ ಊಟ ಮಾಡ್ತಾನೆ, ಆದ್ರೆ ಅವನಿಗೆ ಏನಿಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಆಮೇಲೆ ಒಂದು ತಿಂಗಳು ಪಗಾರ ಬರಲಿಲ್ಲ ಅಂತ ಇಟ್ಕೊಳ್ರಿ, ಹೋಗೋದೋಯ್ತು, ಅವನ ಮನೇನೂ ಹೋಗುತ್ತೆ, ಗಾಡಿನೂ ಹೋಗುತ್ತೆ, ಜೀವನನೂ ಹೋಗುತ್ತೆ. ಯಾಕೆ ಹೇಳ್ರಿ, 70,000ಕ್ಕೆ ಮನೆ ಕಟ್ಟಿರ್ತಾನೆ ಸಾಲ ತಗೊಂಡು, ಸಾಲಕ್ಕೆ ಬಡ್ಡಿ ಕಟ್ಟಬೇಕತ್ತಾನೆ, ಅದಕ್ಕೆ ಸಂಬಳ ಬರಬೇಕು. ಆಮೇಲೆ ಅಲ್ಲೂಯ್ಯ. ಕಾರ್ ತಗೊಂಡಿರ್ತಾನೆ, ಅದಕ್ಕೆ EMI ಕಟ್ಟಬೇಕು. ಆಮೇಲೆ ಅಲ್ಲೂಯ್ಯ. ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೆ ಮನೆ ಮುಂದೆ ಬಂದ್ಬಿಡ್ತಾರೆ ಬ್ಯಾಂಕ್ನವರು. ಅಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಆಡಂಬರವಾಗಿ ಅವನು ಜೀವಿಸ್ತಾ ಇರ್ಬೋದು, ಒಂದು ತಿಂಗಳ ಪಗಾರ ಬರಲಿಲ್ಲ ಅಂದ್ರೆ ಅವನ ತಿಂಗಳನ್ನು ಮುಂದುವರಿಸೋದೇ ದೊಡ್ಡ ಭಾರ ಅವನ ತಲೆ ಮೇಲೆ ಬಂದಂಗಿರುತ್ತೆ. ಆದ್ರೆ ಇವ 10,000 ತಗೊಂಡು ಸಾಲ ಇಲ್ಲದೆ ಜೀವನ ಮಾಡ್ತಾ ಇದ್ದಾನೆ, ಇರೋದ್ರಲ್ಲಿ ತೃಪ್ತರಾಗಿದ್ದಾನೆ. ಹಾಗಾಗಿ ಇವನಿಗೆ ಸಂಬಳನೇ ಬರಲಿಲ್ಲ ಅಂದ್ರೂ ಆ ತಿಂಗಳನ್ನ ದಾಟ್ಲಿಕ್ಕೆ ಇವನಿಗೆ ಗೊತ್ತೈತಿ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಆಮೇಲೆ ನಮ್ಮನ್ನೆಲ್ಲ ಕೇಳಿದ್ದಾರೆ, ಒಮ್ಮೊಮ್ಮೆ 6 ತಿಂಗಳು ನಮ್ಮ ಪಗಾರನೇ ಬಂದಿಲ್ಲ. ನಾವು ಕೆಲಸ ಮಾಡುವಾಗ 6 ತಿಂಗಳು ಏನ್ ಮಾಡ್ಲಿಲ್ರಿ, ಪಗಾರ ಬರಲಿಲ್ಲ. ಒಬ್ಬರ ಹತ್ರ ಹೋಗಿ ಕೈ ಚಾಚಿಲ್ಲ, ನಾವು ಒಬ್ಬರ ಹತ್ರ ನಾ ಕಷ್ಟದಲ್ಲಿ ಇದೀವಿ ಅಂತ ಹೇಳಲಿಲ್ಲ. ಅಲ್ಲೆಲ್ಲೂಯ್ಯ. ನಾವು ನಿಜವಾದ ನಡೆದಂತ ಘಟನೆ, ಗದಗಿನಲ್ಲಿದ್ದಾಗ ಪಗಾರ ಬಂದಿಲ್ಲ. ಸೊ ನಾವೇನ್ ಮಾಡಿದ್ದೀವಿ, ಏನ್ ಮುಗೀತು ಈ ತಿಂಗಳು ಅಷ್ಟೇ ನಾವು ಮ್ಯಾನೇಜ್ ಮಾಡ್ಬೋದು, ಮುಂದಿನ ತಿಂಗಳು ಏನಿಲ್ಲ. ಆದ್ರೂ ನಾವು ಈ ತರನೇ ಬಟ್ಟೆನ ಡೀಸೆಂಟ್ ಆಗಿ ಹಾಕೊಳ್ತಿದ್ದೀವಿ, ಆರಾಮಾಗಿ ಅಡ್ಡಾಡ್ತಿದ್ದೀವಿ. ನಮ್ಮ ಮುಖದಲ್ಲಿ ಸ್ವಲ್ಪನೂ ನಮಗೆ ಕಷ್ಟ ಇದೆ ಅಂತ ತೋರಿಸ್ಕೊಳ್ಳೋದೇ ಇಲ್ಲ ನಾವು. ಆಮೇಲೆ ಇವ್ರಿಗೆ ಏನ್ರಿ ಕಡಿಮೆ ಅನ್ನೋ ಮಟ್ಟಿಗೆ ಇವತ್ತಿಗೆ ನಾವು ಜೀವಿಸ್ತಾ ಇದೀವಿ. ಆಮೇಲೆ ಅದ್ರಲ್ಲಿ ಹಂಗಿದ್ದೀವಿ. ಸೊ ಅವಾಗ ನಿಜವಾಗ್ಲೂ ಏನಾಗಿತ್ತು ಅಂದ್ರೆ, ನಾವು ಗಂಡ ಹೆಂಡತಿ ಇಬ್ರು ಕುತ್ಕೊಂಡಿದ್ದೀವಿ, ಪಗಾರ ಬರ್ಲಿಲ್ಲ. ಅವಳಿಗೂ ನನ್ನ ಪಗಾರ ಏಟ್ ಬರ್ತಾವ, ಏಟ್ ಹೋಗುತ್ತೆ, ಮನೆಯಲ್ಲಿ ಏನಿದೆ ಏನು ನಾ ತೋರಿಸೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಸೊ ನನ್ನ ಕೂಗಿ ಏನಂದ್ರೆ ದೇವ್ರ ಸಮ್ಮುಖದಲ್ಲಿ ಮಾತ್ರ ಪ್ರಿಯರೇ. ಆಮೇಲೆ ನನ್ನ ಕೊರತೆ ಏನಂದ್ರೆ ದೇವ್ರ ಸಮ್ಮುಖದಲ್ಲಿ ಮಾತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರ ಸಮ್ಮುಖದಲ್ಲಿ ಬಂದೆ, ದೇವರ ಸಮ್ಮುಖದಲ್ಲಿ ಕುತ್ಕೊಂಡಿವಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದೀವಿ. ದೇವರು ಎಷ್ಟು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾನೆ ಅಂದ್ರೆ ಅಷ್ಟು ಅದ್ಭುತವಾಗಿ ನಡೆಸಿಕೊಟ್ಟ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಒಬ್ರು ಮನೆಗೆ ಪ್ರೇಯರ್ಗೆ ಹೋಗುವಾಗ ಅವ್ರೇನ್ ಮಾಡಿದ್ರು, ಒಂದು ಅಕ್ಕಿ ಚೀಲನ ಕೊಟ್ಟು ಕಳಿಸ್ಬಿಟ್ಟಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ತಗೊಂಡೋಗ್ರಿ, ರೇಷನ್ ಬಂದ ಗೋಧಿ ಐತಿದ್ರು, ತಗೊಂಡೋಗ್ರಿ ಅಂತ ಕೊಟ್ಟು ಕಳಿಸ್ತಿದ್ರು. ಅಲ್ಲೆಲ್ಲೂಯ್ಯ. ರೇಷನ್ ಅಕ್ಕಿನ ಏನ್ ಮಾಡ್ತಿದ್ರು, ತಗೊಂಡೋಗ್ರಿ ಅಂತ ಕೊಟ್ಟು ಕಳಿಸ್ತಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅದು ಮಾತ್ರ ಇಲ್ಲ, ಇನ್ನೊಂದು ಟ್ರೈನ್ ನಲ್ಲಿ ನಮಗೆ ಕಿರಾಣಿ ಐಟಮ್ಸ್ಗಳು ಬಂತು, ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ರಾತ್ರಿ ಒಂದು 7 ಗಂಟೆ ಸುಮಾರಿಗೆ ಫೋನ್ ಮಾಡಿದ ನಮ್ಮ ಫ್ರೆಂಡ್ಸ್ ಒಬ್ಬ, ನನ್ನ ಮನೆ ಖಾಲಿ ಮಾಡೀನಿ, ನನ್ನ ಮನೆಯಲ್ಲಿ ಯಾರು ಅಡಿಗೆ ಮಾಡೋರು ಯಾರು ಇಲ್ಲ, ಇಷ್ಟು ಕಿರಾಣಿ ಐಟಮ್ ವೇಸ್ಟ್ ಆಗುತ್ತೆ, ಹಾಗಾಗಿ 2 ಚೀಲ ಕಟ್ಟಿದ್ದೀನಿ. ಆ 2 ಚೀಲ ಏನ್ ಮಾಡಿದ್ದೀನಿ ನಾನು, ಈ ತರ ಒಬ್ಬ ಹುಡುಗ ತಮಿಳ್ನಾಡು ಹೋಗ್ತಾ ಇದ್ದಾನೆ, ಹೋಗೋ ದಾರಿ ಆ ಟ್ರೈನ್ ಗದಗ ದಾಟಿನ ಹೋಗ್ತಾ ಇದೆ ಅಂತೆ, ಹಾಗಾಗಿ ಅವನು ಕೊಟ್ಟು ಕಳಿಸಿದ್ದೀನಿ. 8:30ಗೆ ಆ ಟ್ರೈನ್ ಸ್ಟೇಷನ್ ಬರುತ್ತಂದ್ರೆ ದಯವಿಟ್ಟು ಹೋಗಿ ಏನ್ ಮಾಡೋ, ನೀನು ಅದನ್ನ ಕಲೆಕ್ಟ್ ಮಾಡ್ಕೋ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಹೋಗಿ ನೋಡ್ತೀವಿ, ನಾವು ಬಯಸಿದ ಎಲ್ಲದರಲ್ಲಿ ಇತ್ತು, ಎಲ್ಲಾ ಕಿರಾಣಿ ಐಟಮ್ಸ್ ಇತ್ತು. ಅದರಲ್ಲಿ ಬೂಸ್ಟ್, ಬೋರ್ನ್ವಿಟಾ, ಹಾರ್ಲಿಕ್ಸ್ ಕೂಡ ದೇವರು ನಮಗೆ ಕೊಟ್ಟು ಕಳಿಸಿದ್ರು. ಆಮೇಲೆ
ಹಲ್ಲೆಲೂಯ ಹಲ್ಲೆಲೂಯ. ಸೊ ನಿಜವಾಗಿ ಸಂಬಳ ಬರಲಿಲ್ಲ ಅಂತ ಕೊರಗಿನಲ್ಲಿ ಇದ್ದಾಗಲೂ 2 ತಿಂಗಳು ಕಿರಣಿ ಆಟೋಮೆಟಿಕ್ ಮನೆಗೆ ಬಂದು ಸೇರ್ತು. ಆಮೇಲೆ ಅಲ್ಲೂ ಯಾಕಂದ್ರೆ ನನಗೇನು ಅವಶ್ಯಕತೆ ಇದೆಯೋ ದೇವರಿಗೆ ಗೊತ್ತು. ಇರೋದ್ರಲ್ಲಿ ತೃಪ್ತರಾಗಿದ್ದೇವೆ, ಸಾಲ ಅಂತ ಒದ್ದಾಡೋಂಗಿಲ್ಲ, ಇನ್ನೊಬ್ಬರ ಹತ್ರ ಕೈ ಚಾಚೋಂಗಿಲ್ಲ. ದೇವರು ನನಗೆ ಏಟು ಕೊಟ್ಟಿದ್ದಾನೆ, ಆಟದಲ್ಲಿ ನಾನು ತೃಪ್ತನಾಗಿದ್ದೀನಿ. ಹಾಗಾಗಿ ದೇವರು ಇನ್ನೂ ಹೆಚ್ಚಾಗಿ ನಾವು ಯೂಸ್ ಮಾಡ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ. ಸೊ ಹಾಗಾಗಿ ಇರೋದ್ರಲ್ಲಿ ಏನ್ ಮಾಡ್ರಿ, ತೃಪ್ತರಾಗಿರಿ. ನಿಮಗೆ ಎಷ್ಟು ಸಂಬಳ ಇದೆಯೋ ಅದರಲ್ಲಿ ತೃಪ್ತರಾಗಿರಿ. ಇನ್ನೊಬ್ಬ ಅವನ್ ದುಡಿತಾನಂತ ನೋಡಿ ಅವನು ನೋಡಿ ನೋಡಿ ನೀ ದುಡಿಯೋ ಹೋಗಿ ನೀ ಸಾಲ ಮಾಡ್ಬೇಡ. ಆಮೇಲೆ ಅದಲ್ಲೂ ಅರ್ಥ ಆಯ್ತಲ್ಲ, ಅವಳಿಗೆ ಬೇಕಾಗಿರೋ ಅಗತ್ಯ ಇದೆ, ಅದಕ್ಕೆ ತಕ್ಕಂತ ಅವ್ರು ದುಡಿತಾ ಇದ್ದಾರೆ. ನಿನಗೆ ಏಟ್ ಬೇಕೋ ಆಟ್ ನೀನ್ ದುಡಿತಾ ಇದ್ದೀವಿ. ಇರೋದ್ರಲ್ಲಿ ತೃಪ್ತರಾಗಿರಿ. ನಿನಗೆ ಎಷ್ಟು ಸಂಬಳ ಬರ್ತಾ ಇದೆಯೋ ಅದರಲ್ಲಿಯೇ ತೃಪ್ತರಾಗಿರಿ, ಅದುವೇ ನನಗೆ ಸಾಕು. ಆಮೇಲೆ ವಾಕ್ಯ ಓದಿಕೊಳ್ಳೋಣ. ಅದೇ ಒಂದು ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 8ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 8ನೇ ವಚನ. ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ಆಮೇಲೆ ಅನ್ಯಾಯದಿಂದ ಕೂಡಿಸಿದಂತ ಬಹುಧನಕ್ಕಿಂತ ನ್ಯಾಯದಿಂದ ಸಂಪಾದನೆ ಮಾಡಿದ ಸ್ವಲ್ಪ ಧನವೇ ನನಗೆ ಸಾಕು. ಈಗ ಅನ್ಯಾಯವಾಗಿ ದುಡಿದು ಒಂದಿನ ಸಿಕ್ಕಾಕೊಂಡು ಒದ್ದಾಡ್ತಾನವ. ಆಮೇಲೆ ಅನ್ಯಾಯವಾಗಿ ದುಡಿದ ಬಹು ಐಶ್ವರ್ಯಕ್ಕಿಂತ ನ್ಯಾಯವಾಗಿ ದುಡಿಯುವ ಸ್ವಲ್ಪ ಧನವೇ ನನಗೆ ಸಾಕು. ಆಮೇಲೆ ನೀವು ತೃಪ್ತನಾಗಿದೆಯಲ್ಲ, ಕುಟುಂಬದೊಂದಿಗಿದೆಯಲ್ಲ, ಸಮಾಧಾನವಾಗಿದೆಯಲ್ಲ, ಆಟ ಸಾಕಲ್ಲ. ಅಲ್ಲೆಲ್ಲೂಯ್ಯ. ಅನ್ಯಾಯವಾಗಿ ಲಂಚ ತಗೊಂಡು ಆಮೇಲೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಲಂಚ ತಗೊಂಡದ ಜೀವಿತ ಏನಂತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಲಂಚ ಅಂದ್ರೆ ಅನ್ಯಾಯವಾಗಿ ಬೇರೆ ಬೇರೆ ದಾರಿಯಲ್ಲಿ ಅಂದ್ರೆ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡಿ ಆದಾಯವನ್ನು ಮಾಡಿ ಒಬ್ರು ಮೋಸ ಮಾಡಿ ದುಡಿದು ನಾವು ಕೂಡಿಸ್ಕೊಂಡು ಇಟ್ಟಿದ್ರೆ ಅದು ನಮಗೆ ಸಂತೋಷ ಕೊಡ್ಬೋದು, ಅದು ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಅದು ಕಷ್ಟಗಳನ್ನು ಕೊಡುವಂತದ್ದಾಗಿದೆ ಬೇರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ, ಹೆಂಗಾದ ಅಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ನಾವು. ಆಮೇಲೆ ಅದು ನಮ್ಮ ಮಕ್ಕಳಿಗೆ ಅದು ಒಂದು ಶಾಪವಾಗಿರುತ್ತೆ. ಅವ್ರ ಅಪ್ಪ ಮಾಡೋ ತಪ್ಪು ಮಕ್ಕಳನ್ನ ಕಾಡಕತ್ತಾವ ಅಂತ ಹೇಳುವಂತಾರೆ. ಅಲ್ಲೆಲ್ಲೋ ಹಾಗಾಗಿ ನಿನಗೆಷ್ಟು ದುಡಿಮೆ ಇದೆಯೋ, ನಿನಗೆಷ್ಟು ಸಂಬಳ ಇದೆಯೋ, ನಿನಗೆಷ್ಟು ಧನ ಆದಾಯ ಬರ್ತಾ ಇದೆಯೋ ಅದರಲ್ಲಿಯೇ ಸಂತೃಪ್ತನಾಗಿರು, ಅದುವೇ ನಿನಗೆ ಒಳ್ಳೆಯದು. ಆಮೇಲೆ ವಾಕ್ಯ ಓದಿಕೊಳ್ಳೋಣ. 8ನೇ ಅಧ್ಯಾಯ 19ನೇ ವಚನ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 19ನೇ ವಚನ. ನನ್ನ ಫಲವು ಬಂಗಾರಕ್ಕಿಂತಲೂ ಹೌದು ಚೊಕ್ಕ ಬಂಗಾರಕ್ಕಿಂತಲೂ ನನ್ನ ಆದಾಯವು ಆಯಲ್ಪಟ್ಟ ಬೆಳ್ಳಿಗಿಂತಲೂ ಶ್ರೇಷ್ಠ. ನನ್ನ ಆದಾಯವು ಆಯಲ್ಪಟ್ಟಂತ ಬೆಳ್ಳಿಗಿಂತ ಶ್ರೇಷ್ಠವು. ಆಮೇಲೆ ನನಗೆ ಬೆಳ್ಳಿ ಬೇಡ್ರಿ, ಬಂಗಾರ ಬೇಡ್ರಿ, ಅದಕ್ಕಿಂತ ನನಗೆ ಸಿಗುವಂತ ಸ್ವಲ್ಪ ಧನ ಇದೆಯಲ್ಲ, ಸ್ವಲ್ಪ ಐಶ್ವರ್ಯ ಇದೆಯಲ್ಲ, ಅದುವೇ ನನಗೆ ತುಂಬಾ ದೊಡ್ಡ ಆದಾಯ. ಕಷ್ಟದಲ್ಲಿ ನನಗೆ ಬರುವಂತ 1 ರೂಪಾಯಿನೂ ಅದು ಶ್ರೇಷ್ಠ. ಆಮೇಲೆ ಅದರಲ್ಲಿ ಬಡತನದಲ್ಲಿ ನನಗೆ ಸಿಗುವಂತ ಒಂದು 10 ರೂಪಾಯಿನೂ ನನಗೆ ಶ್ರೇಷ್ಠ. ಅಲ್ಲೂಯ್ಯ. ವ್ಯಾಪಾರನೇ ಆಗ್ತಾ ಇಲ್ಲ ಒಬ್ಬರಿಗೆ. ಅವತ್ತೇ ಒಬ್ಬನಿಗೆ 1000 ರೂಪಾಯಿ ವ್ಯಾಪಾರ ಆಗಿದೆ, ಇಡೀ ದಿನ ಕುಂತು ವ್ಯಾಪಾರ ಆಗ್ಲಿಲ್ಲ. ಲಾಸ್ಟ್ ಇನ್ನೇನು ಅಂಗಡಿ ಮುಚ್ಚಬೇಕು ಏನೂ ಇಲ್ಲ ಅಂತ ಹೇಳುವಾಗ ಒಂದು 100 ರೂಪಾಯಿ ವ್ಯಾಪಾರ ಆಗಿದ್ರೆ ಎಷ್ಟು ಸಂತೋಷವಾಗುತ್ತೆ. ಅಪ್ಪ ಒಂದು 100 ರೂಪಾಯಿನ ಸಿಕ್ತಲ್ಲ. ಆಮೇಲೆ ಅದರಲ್ಲಿ ಅರ್ಥ ಆಯ್ತಲ್ಲ ಪ್ರಿಯರೇ. ಸೊ ಹಾಗಾಗಿ ನಿಜವಾಗಲೂ ನಮಗೆ ಬೆಳ್ಳಿ ಬಂಗಾರಗಳಿಗಿಂತಲೂ ದೇವರು ಕೊಡುವಂತ ಸ್ವಲ್ಪ ಆದಾಯವೇ ನಮಗೆ ಅದು ಶ್ರೇಷ್ಠವಾಗಿದೆ. ನಿನಗೆ ಎಷ್ಟು ಸಂಬಳ ಇದೆಯೋ, ನಿನಗೆ ಎಷ್ಟು ದುಡಿಮೆ ಇದೆಯೋ ಅದರಲ್ಲಿ ನೀನು ಹೆಂಗಿರೋ, ತೃಪ್ತನಾಗಿರೋ. 3ನೇದಾಗಿ ವಾಕ್ಯ ಓದಿಕೊಳ್ಳೋಣ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಆಮೆನ್. ನಿನ್ನ ಕೈಗೆ ಸಿಕ್ಕಿದ ಕೆಲಸವೆಲ್ಲ ನೀನ್ ಹೆಂಗ್ ಮಾಡು, ಪೂರ್ಣ ಶಕ್ತಿಯಿಂದ ಮಾಡು. ನಿನಗೆ ಎಂತ ಕೆಲಸ ಸಿಕ್ಕಿದೆಯೋ ಮನಪೂರ್ವಕವಾಗಿ ಕೆಲಸವನ್ನ ಮಾಡು, ಪೂರ್ಣ ಶಕ್ತಿಯಿಂದ ಕೆಲಸವನ್ನ ಮಾಡು, ಪೂರ್ಣ ಆಸಕ್ತಿಯಿಂದ ಏನ್ ಮಾಡು, ನೀನು ಆ ಕೆಲಸವನ್ನ ಮಾಡು. ಅಲ್ಲೆಲೂಯ ಅಲ್ಲೆಲೂಯ. ಇನ್ನೊಬ್ರ ಕೆಲಸವನ್ನು ನೋಡಿ ಏನ್ ಮಾಡಬೇಡ, ನೀನು ಹೊಟ್ಟೆ ಕಿಚ್ಚು ಪಡಬೇಡ, ಇದ್ದಿದ್ದು ಕಳ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ನೊಬ್ಬರು ನೋಡಿ ಬದುಕೋಕೆ ಹೋಗ್ಬೇಡ, ಇದ್ದ ಆಶೀರ್ವಾದನು ಹೋಗ್ಬಿಡತ್ತೆ. ಅಲ್ಲೆಲೂಯ. ಅರ್ಥ ಆಯ್ತಾ? ಯಾಕಂದ್ರೆ ಇವತ್ತು ಅನೇಕರು ಮಾಡುವಂತ ತಪ್ಪುಗಳಿದೆ. ಆಮೇಲೆ ಇನ್ನೊಬ್ಬರು ನೋಡಿ ತನಗಿರುವಂಥದ್ದು ನಾವು ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಿನಗೇನ್ ಕೆಲಸ ಸಿಕ್ಕೈತಿ ಅದನ್ನ ಮನಪೂರ್ವಕವಾಗಿ ಆಸಕ್ತಿಯಿಂದ ಪೂರ್ಣ ಬಾಳದೊಂದಿಗೆ ಮಾಡು. ಆಮೇಲೆ ದೇವರು ಅದಕ್ಕೆ ಶಕ್ತಿ ಕೊಟ್ಟಾನಲ್ಲ, ಅದಕ್ಕೆ ತಾಕತ್ತು ಕೊಟ್ಟಾನಲ್ಲ, ಅದಕ್ಕೆ ಬಲ ಕೊಟ್ಟಾನಲ್ಲ, ಆ ಬಲದೊಂದಿಗೆ ಕೆಲಸವನ್ನು ಮಾಡು. ಅಲ್ಲೆಲ್ಲೂಯ್ಯ. ಅವ್ರ ಕೆಲಸ ಇವರು ಯಾರು ಕೆಲಸ ಮಾಡಕ, ನಿನ್ ಕೆಲಸ ಏನೋ ಅದನ್ನ ನೀನ್ ಮಾಡು. ಮೈಂಡ್ ಯುವರ್ ಓನ್ ಬಿಸ್ನೆಸ್.
ನಿನ್ ಕೆಲಸ ಏನಿದೆಯೋ ಅದನ್ನು ನೀನು ಸಂತೋಷವಾಗಿ ಮಾಡು. ವಾಕ್ಯ ಹೇಳ್ತಾ ಇದೆ, ದೇವರು ಈಗ ತನ ಓದಿದ್ವಿ, ಅದೇ ಜ್ಞಾನೋಕ್ತಿಯಲ್ಲಿ 8ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ, ಶುದ್ಧ ಬೆಳ್ಳಿಗಿಂತಲೂ ಬಂಗಾರಕ್ಕಿಂತಲೂ ನಿನಗಿರುವಂತ ಬಲವೇ ನಿನಗೆ ಸಾಕು. ಆಮೇಲೆ ಅಲ್ಲಲ್ಲಿ ಬಂಗಾರಕ್ಕಿಂತ ಏನ್ ಸಾಕು? ಬಲ ಸಾಕು. ಅಲ್ಲೂಯ್ಯ, ಈ ಬಲ ಇದ್ರೆ ಬಂಗಾರ ಏನು ಅದಕ್ಕಿಂತ ದೊಡ್ಡದಾಗಿರುವಂತ ವಜ್ರವನ್ನು ಕೂಡ ನಾವು ದುಡಿಬಹುದು. ಬಲನೇ ಇಲ್ಲ ಅಂದ್ರೆ ಅರ್ಥ ಆಯ್ತಲ್ಲ, ಬಲನೇ ಇಲ್ಲ ಅಂದ್ರೆ ಏನು ಮಾಡಕ್ ಆಗೋಂಗಿಲ್ಲ. ಸೊ ದೇವರು ನಿನಗೆ ಆರೋಗ್ಯ ಕೊಟ್ಟಿದ್ದಾನೆ. ಅಲ್ಲೂಯ್ಯ, ಅವರಿಗೆ ಬಂಗಾರ ಕೊಟ್ಟಿರ್ಬೋದು, ಆದ್ರೆ ಆ ಬಂಗಾರ ದುಡಿಲಿಕ್ಕೆ ಆರೋಗ್ಯವನ್ನು ಕಳ್ಕೊಂಡಿರ್ತಾರೆ. ಆ ಆರೋಗ್ಯವನ್ನು ಪಡೆದುಕೊಳ್ಳಿ ದವಾಖಾನೆ ಹೋಗಿರ್ತಾರೆ, ದವಾಖಾನೆಗೆ ಹೋಗಿ ಎಷ್ಟೋ ಖರ್ಚು ಮಾಡಿರ್ತಾರೆ. ಎಲ್ಲ ಖರ್ಚು ಮಾಡಿ ದುಡಿದ ಅರ್ಧ ರೊಕ್ಕವನ್ನು ದವಾಖಾನೆಗೆ ಕೊಟ್ಟಿರ್ತಾರೆ. ಅರ್ಥ ಆಯ್ತದ? ಅನ್ಯಾಯವಾಗಿ ಸಂಪಾದನೆ ಮಾಡಿ ಇದ್ದ ಎಲ್ಲಾ ಬಲ ಕಳ್ಕೊಂಡು ಆ ಬಲವನ್ನು ಪಡೆದುಕೊಳ್ಳಿಕ್ಕೆ ದವಾಖಾನೆ ಹೋಗಿ ಇದ್ದ ಎಲ್ಲ ಹಣ ಅಲ್ಲಿ ಖರ್ಚು ಮಾಡೋದು. ಆಮೇಲೆ ಅದಕ್ಕಿಂತ ನಿನಗಿರುವ ಬಲ ಸಾಕು. ನಿನಗಿರುವಂತ ಬಲವೇ ನಿನಗೆ ಸಾಕು. ಗಿದ್ಯೋನನಿಗೆ ದೇವರು ಹೇಳ್ತಾ ಇದ್ದಾನೆ 6ನೇ ಅಧ್ಯಾಯದಲ್ಲಿ 19ನೇ ವಚನ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 14ನೇ ವಚನ. ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದ. ಆಮೆನ್. ಈ ನಿನ್ನ ಬಲದಿಂದ ಇಸ್ರಾಯೇಲನ್ನ ಮಿದ್ಯಾನರ ಕೈಯಿಂದ ಬಿಡಿಸು. ಈ ನಿನ್ನ ಬಲ. ಆಮೆನ್. ಗಿದ್ಯೋನು ಹೇಳ್ತಾ ಇದ್ದಾನ, ಅಯ್ಯಯ್ಯೋ ನಾನು ಹೋಗಿ ಹಿಂಗ್ ಮಾಡ್ಲಿ ಅಂತ ಹೇಳುವಾಗ ದೇವದೂತನು ಹೇಳ್ತಾನೆ, ನಿನಗೆ ಈ ಇರುವಂತ ನಿನ್ನ ಬಲದೊಂದಿಗೆ ಹೋಗು. ಆಮೇಲೆ ಎಕ್ಸ್ಟ್ರಾರ್ಡಿನರಿ ಪವರ್ ಬೇಕಂತ ಬಯಸಬೇಡ, ಎಕ್ಸ್ಟ್ರಾರ್ಡಿನರಿ ಬಲ ಬೇಕಂತ ಬಯಸಬೇಡ, ಎಕ್ಸ್ಟ್ರಾರ್ಡಿನರಿ ತಾಲಂತ ಬೇಕಂತ ಬಯಸಬೇಡ. ನಿನಗೆ ಎಷ್ಟು ಬಲ ಇದೆಯೋ ಅಷ್ಟೇ ಬಲದೊಂದಿಗೆ ಹೋಗು, ನಾನು ಎಲ್ಲವನ್ನು ನಡೆಸ್ತೇನೆ. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ. ಒಬ್ಬನ ಗಟ್ಟಿ ಮುಟ್ಟಾಗಿದ ನೋಡಿ, ಅವನನ್ನು ನೋಡು ಅವನ ಬಾಡಿ ನೋಡು, ಅವನು ಇದು ನೋಡ, ತಾಕತ್ ನೋಡೋಣ. ನಿನಗಿರೋ ಒಂದಿನ ಪೊಳ್ಳ ಅಂತ ಹೋಗ್ಬಿಡ್ತಾನ. ಆಮೇಲೆ ಅಲ್ಲೂಯ್ಯ, ಅದು ನಿನಗಿರುವಂತ ಬಲ ನಿನಗೆ ಸಾಕು. ಅಲ್ಲೂಯ್ಯ, ಆ ಬಲದಲ್ಲಿ ದೇವರನ್ನ ಮಹಿಮೆಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅಲ್ಲೂಯ್ಯ, ಹಾಗಾಗಿ ನಿನ್ನಲ್ಲಿ ಏನಿದೆಯೋ ಅದರಲ್ಲಿ ನೀನು ತೃಪ್ತನಾಗಿರು. ಅಲ್ಲೂಯ್ಯ, ಊಟಕ್ಕಿದೆಯಾ ತೃಪ್ತನಾಗಿರು, ಬಟ್ಟೆಗಿದೆಯಾ ತೃಪ್ತನಾಗಿರು. ಅಲ್ಲೂಯ್ಯ, ನನಗೆ ಸಂಬಳ ಬರ್ತಾ ಇದೆಯಾ, ದುಡಿಮೆ ಬರ್ತಾ ಇದೆಯಾ, ಆದಾಯ ಬರ್ತಾ ಇದೆಯಾ, ಏಟಾಗಿರ್ಲಿ, 10 ರೂಪಾಯಿನ ಆಗಿರ್ಲಿ, 100 ರೂಪಾಯಿನ ಆಗಿರ್ಲಿ, 1000 ರೂಪಾಯಿನಲ್ಲಿ 10,000 ರೂಪಾಯಿನ ಆಗಿರ್ಲಿ, ಏಟವನ್ನ ಆಟ ಬರ್ತಾ ಇದೆಯಾ, ಅದರಲ್ಲಿ ನೀನು ಹೆಂಗಿರೋ ತೃಪ್ತನಾಗಿರು. ಅಲ್ಲೂಯ್ಯ. 5ನೇದಾಗಿ ಇರುವ ಬಲ, ಅದರಲ್ಲಿ ತೃಪ್ತನಾಗಿರು. ಎಷ್ಟು ಆರೋಗ್ಯ ಇದೆಯೋ ಅದರಲ್ಲಿ ತೃಪ್ತನಾಗಿರು. ಅಲ್ಲೂಯ್ಯ. ಕಾಲೇ ಇಲ್ಲದವ್ರು ನೋಡಿರುವಾಗಲೇ ಕಾಲಿನ ಮಹಿಮೆ ಗೊತ್ತಾಗೋದು. ಕೈಯೇ ಇಲ್ಲದವ್ರು ನೋಡಿದ್ರೆ ಕೈಯಿನ ಮಹಿಮೆ ನಮಗೆ ಗೊತ್ತಾಗೋದು. ಕಣ್ಣಿಲ್ಲದವ್ರು ನೋಡಿದಾಗಲೇ ನಮ್ಮ ಕಣ್ಣಿನ ಮಹಿಮೆಯೇ ನಮಗೆ ಗೊತ್ತಾಗೋದು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಅಲ್ಲೆಲ್ಲೂಯ್ಯ. ತಲೆ ಇಲ್ಲದವರು ನೋಡಿದ್ರೆ ಮಾತ್ರ ದೇವರು ನಮಗೆ ಕೊಟ್ಟ ಜ್ಞಾನದ ಮಹಿಮೆ ನಮಗೆ ಗೊತ್ತಾಗುವುದು. ಆಮೇಲೆ ದೇವರು ನಮಗೆ ಏನ್ ಮಾಡಿದ್ದಾನೆ? ಎಲ್ಲ ಕೊಟ್ಟಿದ್ದಾನೆ. ಅದಕ್ಕಾಗಿ ನೀನು ತೃಪ್ತಿಯಾಗಿರ್ಬೇಕು. ಆಮೇಲೆ ಅಲ್ಲೂ ಎಕ್ಸ್ಟ್ರಾರ್ಡಿನರಿಯಾಗಿ ಏನ್ ಮಾಡಬೇಡ. ಆಮೇಲೆ ಅಲ್ಲೂ ಬಂಗಾರ ಹೆಚ್ಚಿಗೆ ಬೇಕು, ಅದು ಹೆಚ್ಚಿಗೆ ಬೇಕು, ಇದು ಹೆಚ್ಚಿಗೆ ಬೇಕು. ಅಲ್ಲೂಯ್ಯ. ಹಂಗೆ 10 ಕೈ ಕೊಟ್ಟು ಬಿಡೋಣ, ನನಗೆ ಕೈ ಎತ್ಕೊಂಡು ಹೋಗೋದೇ ವಜ್ಜಾಗ್ಬಿಡತ್ತೆ. ಹೌದಾ ಇಲ್ವಾ? ಅಲ್ಲಿ ಅರ್ಥ ಮಾಡಿಕೊಳ್ಳ್ರಿ. ನಿಮಗೆ ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತರಾಗಿರೋ ದೇವರು ನಿಮ್ಮನ್ನು ಏನ್ ಮಾಡ್ಲಿ? ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನೋ ನೀತಿವಂತನೋ ಆಗಿರುವಂತಹ ತಂದೆಯಾದ ದೇವರೇ, ಈಗಾಗಲೇ ಕೇಳಿದ ವಾಕ್ಯದ ಪ್ರಕಾರ ಕರ್ತನೆ ಇರೋದರಲ್ಲಿ ನಾವು ಸಂತೃಪ್ತರಾಗಿರಲಿ ದೇವರೇ ಅನುಕೂಲ ಮಾಡು. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು, ನೀನು ಬಲಪಡಿಸು, ನೀನು ಆಶೀರ್ವದಿಸು. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಕರ್ತನೆ ಬಲಪಡಿಸು. ಕರ್ತನೆ ಕೇಳಿದ ವಾಕ್ಯದ ಪ್ರಕಾರವಾಗಿ ಕರ್ತನೆ ಸಂತೋಷದಿಂದ ನಾವು ಕರ್ತನೆ ನಮ್ಮ ರೊಟ್ಟಿನ ಊಟ ಮಾಡಲಿಕ್ಕೆ, ಹರ್ಷದಿಂದ ನಮ್ಮ ದ್ರಾಕ್ಷಾರಸವನ್ನು ನಾವು ಕುಡಿಲಿಕ್ಕೆ ದೇವರೇ, ಅದು ಮಾತ್ರ ನಾವು ಕೊಟ್ಟು ಇರುವಂತ ಬಟ್ಟೆಗಳನ್ನ ತುಂಬಾ ಬೆಳುಪಡಿಂದ ನಾವು ಹಾಕಿಕೊಳ್ಳಲಿಕ್ಕೆ ಸ್ವಾಮಿ, ನಮ್ಮ ಬರುವಂತ ಸಂಬಳದಲ್ಲಿ ನಾವು ತೃಪ್ತಿಯಾಗಿ ಜೀವಿಸಲಿಕ್ಕೆ ಅಪ್ಪ, ಇರುವಂತ ಬಲದಲ್ಲಿಯೇ ನಾವು ತೃಪ್ತಿ ಹೊಂದಲಿಕ್ಕೆ ದೇವರು ನೀನು ಅನುಕೂಲ ಮಾಡು. ನೀವು ನಮಗೆ ಏನ್ ಕೊಟ್ಟಿದೆಯೋ ಅದು ನಮ್ಮದು ಸ್ವಾಮಿ, ಅದನ್ನ ಸಂತೋಷದಿಂದ ತೃಪ್ತಿಯಾಗಿ ಅನುಭವಿಸಲಿಕ್ಕೆ ಅನುಕೂಲ ಮಾಡು. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ದ್ರವ್ಯ ಆಸೆ ಇಲ್ಲದವರಾಗಿ ನೋಡಿಕೋ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಲ್ಲಿ ಪ್ರಾರ್ಥನೆ ಬೇಡ್ತಾ ಇದ್ದ ನನ್ನ ಜೀವನ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಆಮೆನ್. God bless you. Praise the Lord.